Hello, hi friends, and hi, welcome to everyone. Welcome to KPSC ಸ್ಟಡಿ ಸರ್ಕಲ್. ಫ್ರೆಂಡ್ಸ್, ಇವತ್ತು ನಾವು ಏನಪ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಟಾಪ್ 30 ಕ್ವಶನ್ಸ್ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಮೊದಲಾಗಿ ಕ್ವಶನ್ ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಕ್ವಶನ್ ನೋಡ್ತಾ ಹೋಗೋಣ. ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರ್ತಾರೆ ಅಂತ ನೋಡ್ತಾ ಹೋಗೋಣ. ಈಗ ಪ್ರಾಥಮಿಕ ವಲಯನೋ, ದ್ವಿತೀಯ ವಲಯನೋ, ತೃತೀಯ ವಲಯ ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಇವುಗಳಲ್ಲಿ ಯಾವುದಲ್ಲ ಅಂತ ಇದರಲ್ಲಿ ಆನ್ಸರ್ ನೋಡ್ತಾ ಹೋದ್ರೆ ಇದಕ್ಕೆ ಟರ್ಷಿಯರಿ ಸೆಕ್ಟರ್ ಬರುತ್ತೆ. ಅಂತಂದರೆ ತೃತೀಯ ವಲಯ. ನೋಡಿ, ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆನ ವಿವಿಧ ವಲಯಗಳನ್ನಾಗಿ ನಾವು ಹಂಚಿಕೆಯನ್ನು ಮಾಡ್ತಾ ಹೋದ್ವಿ. ಪ್ರಮುಖವಾಗಿ ಇವು ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಚಟುವಟಿಕೆಗಳನ್ನು ವರ್ಗೀಕರಿಸ್ತವೆ. ಮೊದಲನೇದಾಗಿ ಪ್ರಾಥಮಿಕ ವಲಯ ಅಂತಂದರೆ ಪ್ರೈಮರಿ ಸೆಕ್ಟರ್. ನೋಡಿ, ಇದರಲ್ಲಿ ಯಾವ ವಸ್ತುಗಳು ಅಥವಾ ಯಾವ ಬೆಳೆಗಳು ಬರ್ತಾವೆ ಅಂತ ನೋಡ್ತಾ ಹೋಗೋಣ. ಇದು ಕಬ್ಬಿಣ, ತೈಲ, ಕಬ್ಬು, ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆದಿರುವ ಕೃಷಿ, ಪಶುಪಾಲನೆ, ಮೀನುಗಾರಿಕೆ ಮತ್ತು ಕಾಡುಗಳಿಂದ ಸಂಪತ್ತು ಪಡೆಯುವ ಚಟುವಟಿಕೆಗಳನ್ನು ಒಳಗೊಂಡಿದೆ. ನೋಡಿ, ಈ ಪ್ರೈಮರಿ ಸೆಕ್ಟರ್ ಅಂತಂದರೆ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಬೆಳೀತಕ್ಕಂಥ ಮತ್ತು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಮಿನರಲ್ಸು ಅಥವಾ ಆಯಿಲ್ಗಳನ್ನು ಹೆಕ್ಕಿ ತೆಗೆಯೋದು, ಈ ನಡೆಯುವಂತಹ ಒಂದು ಪ್ರಾಥಮಿಕ ಚಟುವಟಿಕೆಗಳನ್ನು ನಾವು ಪ್ರೈಮರಿ ಸೆಕ್ಟರಲ್ಲಿ ನೋಡ್ತಾ ಬರ್ತೀವಿ. ಹಾಗೆ ಈ ಪ್ರೈಮರಿ ಸೆಕ್ಟರ್ ಅಂದರೆ ನೋಡಿ ಏನಪ್ಪ ಅಂತಂದರೆ, ನಮಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ನೈಸರ್ಗಿಕ ಸಂಪತ್ತುಗಳನ್ನು ನಾವು ಬಳಸ್ಕೊಂಡು ಅದನ್ನು ಆರ್ಥಿಕ ಸಂಪತ್ತಾಗಿ ಮಾಡ್ತಕ್ಕಂಥ ಒಂದು ವಿಧಾನವನ್ನು ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಅದರಲ್ಲಿ ದ್ವಿತೀಯ ವಲಯ ಅಂತಂದರೆ ಸೆಕೆಂಡರಿ ಸೆಕ್ಟರ್ ಅಂತ ನೋಡ್ತಾ ಹೋಗೋಣ. ಈ ವಲಯವು ತಂತ್ರಜ್ಞಾನ ಮತ್ತು ಕೈಗಾರಿಕೆ ಚಟುವಟಿಕೆಗಳನ್ನು ಒಳಗೊಂಡಿದೆ. ಅಂದರೆ ಇದರಲ್ಲಿ ಏನಪ್ಪ ಅಂತಂದರೆ, ಭೂಮಿಯಲ್ಲಿ ಅಥವಾ ಎನ್ವಿರಾನ್ಮೆಂಟಲ್ಲಿ ಸಿಗ್ತಕ್ಕಂಥ ವಸ್ತುವನ್ನು, ಕಚ್ಚಾ ವಸ್ತುವನ್ನು ಮಾದಕ ವಸ್ತು ಅಥವಾ ತಯಾರಿಕಾ ವಸ್ತುವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಥವಾ ಸಿದ್ಧ ವಸ್ತುವನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ವಲಯ ಇದು. ಯಾವುದು? ದ್ವಿತೀಯ ವಲಯ. ನೋಡಲಿ, ಈ ದ್ವಿತೀಯ ವಲಯದಲ್ಲಿ ಯಾವ ಒಂದು ಪ್ಲಾಟ್ಫಾರ್ಮ್ ಬರ್ತಾವಪ್ಪ ಅಂತಂದರೆ ಅಥವಾ ಕ್ಷೇತ್ರಗಳು ಹೋಗ್ತವೆ ಅಂದರೆ, ವಿದ್ಯುತ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಒಳಗೊಂಡಿದೆ. ನೋಡಿ ಏನಪ್ಪ ಅಂತಂದರೆ, ವಿದ್ಯುತ್, ಈಗ ನಮಗೆ ವಿದ್ಯುತ್ತನ್ನು ಬೇಕು ಅಂತಂದರೆ ವಾಟರ್ ಸಿಸ್ಟಮ್ ಬೇಕು ಮೊದಲನೇದಾಗಿ, ಮತ್ತು ವಿಂಡ್ ಎನರ್ಜಿ ಬೇಕು, ಮತ್ತು ಸೋಲಾರ್ ಎನರ್ಜಿ ಬೇಕು, ಮತ್ತು ಕೋಲ್ ಬೇಕು, ಮತ್ತು ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸ್ಕೊಂಡು ನಾವು ಎಲೆಕ್ಟ್ರಿಕ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅಂದರೆ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾಡ್ತಕ್ಕಂಥ ವಲಯ ಯಾವುದಪ್ಪ ಅಂದರೆ ದ್ವಿತೀಯ ವಲಯ. ನೆಕ್ಸ್ಟು ತೃತೀಯ ವಲಯ, ಟರ್ಷಿಯರಿ ಸೆಕ್ಟರ್. ನೋಡಿ, ಈ ವಲಯವು ಸೇವೆಗಳನ್ನು ಒದಗಿಸಲು ಹಲವಾರು ಚಟುವಟಿಕೆಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ವಾಣಿಜ್ಯ, ಟ್ರೇಡಿಂಗ್, ಸಾರಿಗೆ, ಬ್ಯಾಂಕಿಂಗ್, ಆರೋಗ್ಯ, ಶಿಕ್ಷಣ ಮತ್ತು ಇತರ ಸೇವಾ ವಿಭಾಗಗಳು. ಮೊದಲಾಗಿ ಇದು ಆರ್ಥಿಕ ವ್ಯವಸ್ಥೆಯು ಕೇವಲ ಉತ್ಪನ್ನಗಳನ್ನು ಮಾತ್ರವಲ್ಲ, ಅದರ ಸೇವೆಗಳನ್ನು ಕೂಡ ಒದಗಿಸ್ತದೆ. ಅಂತಂದರೆ ಸೇವೆಗಳನ್ನು ಕೂಡ ಒದಗಿಸ್ತದೆ ಅಂತಂದರೆ, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಮತ್ತು ಆರೋಗ್ಯ ಅಂತ ಬಂತು ಅಂತಂದರೆ ಆರೋಗ್ಯ ಸೇವೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಶಿಕ್ಷಣ ಅಂತ ಬಂತಂದರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಶಿಕ್ಷಕ ತನ್ನ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ ಆಗುತ್ತೆ. ಆದರೆ ಅದೇ ತನ್ನ ಶಿಕ್ಷಕ ತನ್ನ ಮಕ್ಕಳಿಗೆ ಪಾಠ ಮಾಡಿದರೆ ಅದು ಸೇವೆ ಆಗುತ್ತೆ. ಈ ಥರ ಬರುತ್ತೆ. ನೆಕ್ಸ್ಟು ಕ್ವಾಟರ್ನರಿ ಸೆಕ್ಟರ್ ಅಥವಾ ಚತುರ್ಥಿ ವಲಯ. ನೋಡಿ, ಈ ವಲಯವು ಮಾಹಿತಿ, ಅಂದರೆ ಇನ್ಫಾರ್ಮೇಷನ್ ಸೆಕ್ಟರು, ಜ್ಞಾನ, ನಾಲೆಡ್ಜ್, ತಂತ್ರಜ್ಞಾನ ಚಟುವಟಿಕೆಗಳನ್ನು ಒಳಗೊಂಡಿದೆ. ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಇನೋವೇಷನ್, ಅಂದರೆ ಈಗ ಬರ್ತಕ್ಕಂಥ ಇನ್ಫಾರ್ಮೇಷನ್ IT, BT ಕಂಪ್ನೀಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಈ ಕ್ವಾಟರ್ನರಿ ಸೆಕ್ಟರ್ ಅಥವಾ ಚತುರ್ಥಿ ವಲಯಕ್ಕೆ ಬರ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಇದು
ವ್ಯಾಪಾರ ಮತ್ತು ಆರ್ಥಿಕ ನೌಕರಿಗಿಂತ ಹೆಚ್ಚು. ವಿಶೇಷ ಸೇವೆಗಳು ಅಂತಂದರೆ ಸಮೀಕ್ಷೆಗಳು ಮತ್ತು ತಂತ್ರಜ್ಞಾನ ಕ್ಷೇತ್ರಗಳನ್ನು ಒಳಗಡೆ. ನೋಡಿ ಎಕ್ಸಾಂಪಲ್ ಕೇಳೋದು, ಈಗ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಬಹಳ ತಾಂಡವಾಡ್ತಾ ಇದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಯಾವ ವಲಯದಲ್ಲಿ ನೋಡ್ತಾ ಬರ್ತದೆ ಅಂತಂದರೆ ಚತುರ್ಥ ವಲಯ ಅಥವಾ ಕ್ವಾಟರ್ನರಿ ಸೆಕ್ಟರಲ್ಲಿ ನೋಡ್ತಕ್ಕಂಥ ಬರ್ತದ್ದು. ತದನಂತರ ಜೌಗು ಪ್ರದೇಶಗಳು ಅಥವಾ ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸರ್ ಸೈಟ್ಸ್ಗಳು, ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದುದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಈ ಕೆಳಗಿರ್ತಕ್ಕಂಥ ಜೌಗು ಪ್ರದೇಶಗಳು ಅವ ಇರ್ತಕ್ಕಂಥ ಪ್ರದೇಶಕ್ಕೆ ಯಾವುದರಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲು ಬೋನಲು ಯಾದಗಿರಿ, ಹೆಗ್ಗೇರಿ ಹಾವೇರಿ, ಅಘನಾಶಿನಿ ಗದಗ, ಗುಡವಿ ಶಿವಮೊಗ್ಗ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಬೋನಾಲು ಯಾದಗಿರಿ. ನೋಡಿ ಈ ಬೋನಾಲು ಯಾದಗಿರಿ ಅಂತಕ್ಕಂಥ ಏನಪ್ಪ ಸ್ಪೆಷಲ್ ಅಂತಂದರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಪಕ್ಷಿಧಾಮ ಅಥವಾ ಪಕ್ಷಿಗಳು ಇರ್ತಕ್ಕಂಥ ಜಾಗ ಯಾವುದಪ್ಪ ಅಂತಂದರೆ ಪಕ್ಷಿಧಾಮನ ಯಾವುದು ಅಂತಂದರೆ ಈ ಯಾದಗಿರಿಯಲ್ಲಿ ಕಂಡು ಬರ್ತಕ್ಕಂಥ ಬೋನಾಲು ಪಕ್ಷಿಧಾಮ. ತದನಂತರ ಈ ಹೆಗ್ಗೇರಿಯಲ್ಲಿ ಕಂಡು ಬರ್ತಪ್ಪ ಅಂತಾರೆ ಇದು ಗದಗದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಈ ಅಘನಾಶಿನಿ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಈ ಗುಡವಿಯಲ್ಲಿ ಕಂಡು ಬರ್ತಕ್ಕಂಥದ್ದಪ್ಪ ಅಂತಂದರೆ ಇದು ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ತದನಂತರ ಬಹಳ ಹೆಚ್ಚಾಗಿರ್ತಕ್ಕಂಥ ಜೌಗು ಪ್ರದೇಶ ಮತ್ತು ಪಕ್ಷಿಧಾಮಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಹೋದರೆ ಮೊದಲಾಗಿ ರಂಗನತಿಟ್ಟು ಪಕ್ಷಿಧಾಮ, ಇದು ಮಂಡ್ಯದಲ್ಲಿ, ಇದು ಮೊನ್ನೆ ತಾನೇ ರಾಮ್ಸರ್ ಸೈಟ್ಗೆ ಸೇರಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಯಾವುದಪ್ಪ ಅಂತಂದರೆ ರಂಗನತಿಟ್ಟು. ನೆಕ್ಸ್ಟು ಗದಗದಲ್ಲಿ ಬರ್ತಕ್ಕಂಥ ಮಾಗಡಿಕೆರೆ ಸಂರಕ್ಷಣಾ ಮೀಸಲ ಪ್ರದೇಶ. ತದನಂತರ ಬಳ್ಳಾರಿಯಿಂದ ವಿಭಜಿತವಾದಂತಹ ವಿಜಯನಗರದಲ್ಲಿ ಕಂಡುಬರ್ತಕ್ಕಂಥ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ತದನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಅಘನಾಶಿನಿ ಮುಖಜ ಭೂಮಿ. ತದನಂತರ ನೋಡಿ ಇದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಸಂಬಂಧಿಸಿದಂಥ ಕ್ವಶನ್ನು. ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ PWD, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆಗಳ ಸಂಸ್ಥೆ. ತದನಂತರ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದೆ ಅಂತಂದರೆ ಇವುಗಳಲ್ಲಿ ಯಾವುದು ಅಲ್ಲ. ಈಗ ನೋಡ್ತಾವ ನೋಡಿ, ಮೊದಲಾಗಿ ಈ PWD ಅಂದ್ರೆ ಏನಪ್ಪ ಅಂತಂದರೆ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ. ಅಂದರೆ ನೋಡಿ ಕರ್ನಾಟಕದಲ್ಲಿ ರಸ್ತೆ ನಿರ್ಮಾಣ ಅಂದರೆ ನಮ್ಮ ಕರ್ನಾಟಕದ ಒಳಗೆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಆ ರಸ್ತೆಗಳನ್ನ ಯಾವ ರೀತಿ ನಿರ್ವಹಣೆಯನ್ನು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಅಂತಂದರೆ ಜನತೆಗೆ ಬೇಕಾದಂತಹ ಕಟ್ಟಡಗಳ ಅಭಿವೃದ್ಧಿಗಳಿಗೆ ಮತ್ತು ಆ ಕಟ್ಟಡಗಳಿಗೆ ಜವಾಬ್ದಾರಿತ ಸಂಸ್ಥೆಯಾಗಿ ಈ PWD ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂಥದ್ದು. ತದನಂತರ NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇದು 1988 ಅಂದರೆ 1988ರಲ್ಲಿ ಸ್ಥಾಪಿತವಾಗುತ್ತೆ. ಇದರ ಕಾರ್ಯ ಏನಪ್ಪ ಅಂತಂದರೆ ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಏನು ಕೆಲಸ ಮಾಡುತ್ತೆ ಅಂತಂದರೆ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ವಹಿಸಲು ಮತ್ತು ಸುಧಾರಿತ ಜವಾಬ್ದಾರಿಯುಳ್ಳ ಸಂಸ್ಥೆ ಯಾವುದು ಇದು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ತದನಂತರ ಇದರ ಮಿಷನ್ ಏನಪ್ಪ ಅಂತಂದರೆ ಈ NHAI ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾದ ಒಂದು ಮಿಷನ್ ಏನಪ್ಪ ಅಂದರೆ ನೋಡಿ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು, ಇನ್ಫ್ರಾಸ್ಟ್ರಕ್ಚರನ್ನು ಸುಧಾರಿಸಲು ಮತ್ತು ಸರಬರಾಜು ಮತ್ತು ಪ್ರಯಾಣದ ಗುಣಮಟ್ಟವನ್ನು ಹೆಚ್ಚಿಸಲು ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಕೆಲಸವನ್ನು ಮಾಡ್ತಕ್ಕಂಥದ್ದು. ಫ್ರೆಂಡ್ಸ್, ನೀವು ನನಗೆ ಈಗಿನ ಪ್ರೆಸೆಂಟ್ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾದ ಸಚಿವರು ಯಾರ ಈ ಖಾತೆಯನ್ನು ಹೊಂದಿರತಕ್ಕಂಥವ್ರು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ಈಗ ನೆಕ್ಸ್ಟು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಥವಾ ಗಡಿ ರಸ್ತೆಗಳ ಸಂಸ್ಥೆ ಅಂತ ನೋಡ್ತಾ ಹೋಗೋಣ. ಇದು 1960ರಲ್ಲಿ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ತದನಂತರ ಇದರ ಮಿಷನ್ ಏನಪ್ಪ ಅಂತಂದರೆ ನೋಡಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮಿಷನ್ ಏನಪ್ಪ ಅಂತಂದರೆ ಭಾರತದ ಗಡಿಯೊಂದಿಗೆ ಸಂಪರ್ಕವಿರುವ ಪ್ರದೇಶಗಳಲ್ಲಿ ರಸ್ತೆ ಮತ್ತು ಇತರ ಮೂಲಸೌಕರ್ಯಗಳನ್ನು ನಿರ್ಮಿಸಲು
ಮತ್ತು ನಿರ್ವಹಿಸಲು ಜವಾಬ್ದಾರಿಯುಳ್ಳ ಅಹಿರಾಜ್ಯ ಸಂಸ್ಥೆ ಅಂತಂದರೆ ನಮ್ಮ ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಬಾರ್ಡರಲ್ಲಿ ಇದು ಆ ಪ್ರದೇಶಗಳಲ್ಲಿ ರಸ್ತೆಗಳನ್ನು ನಿರ್ಮಿಸ್ತಕ್ಕಂಥದ್ದು ಮತ್ತು ಆ ರಸ್ತೆಗಳಲ್ಲಿ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಜವಾಬ್ದಾರಿ ಉಳ್ಳತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದರೆ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್. ತದನಂತರ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಘಟಪ್ರಭಾ ನದಿ, ಶರಾವತಿ ನದಿ, ಉದ್ಯಾವರ ನದಿ, ಹೇಮಾವತಿ ನದಿ. ಮೊದಲನೇದಾಗಿ ನೋಡಿ, ಇದಕ್ಕೇನಪ್ಪ ಆನ್ಸರ್ ಅಂತಂದರೆ ಹೇಮಾವತಿ ನದಿ. ಈಗ ಎಕ್ಸ್ಪ್ಲನೇಷನ್ ನೋಡ್ತಾ ನೋಡಿ, ಕರ್ನಾಟಕದಲ್ಲಿ ಯಾವ ಯಾವ ನದಿಗಳು ಜಲಮಾರ್ಗವನ್ನು ಹೊಂದಿರ್ತವೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಇದು ಭೀಮಾ ನದಿ 21 ಕಿಲೋಮೀಟ್ರಿಂದ 139 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ಘಟಪ್ರಭಾ 40ರಿಂದ 112 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ಗುರುಪುರ 43ರಿಂದ 10 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಕಬಿನಿ 23 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ಕಾಳಿ 53 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ಮಲಪ್ರಭಾ 94 ಕಿಲೋಮೀಟ್ರ್ ಹೊಂದಿರತಕ್ಕಂಥದ್ದು. ಪಂಚಗಂಗಾವಲಿ 23 ಕಿಲೋಮೀಟ್ರನ್ನು ಹೊಂದಿರತಕ್ಕಂಥದ್ದು. ಶರಾವತಿ 29 ಕಿಲೋಮೀಟ್ರನ್ನು ಹೊಂದಿರತಕ್ಕಂಥದ್ದು. ತುಂಗಭದ್ರಾ 232 ಕಿಲೋಮೀಟ್ರನ್ನ ಹೊಂದಿರತಕ್ಕಂಥದ್ದು. ಇದು ಕರ್ನಾಟಕ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟ್ ಉದ್ಯಾವರ ನದಿ 15 ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ತದನಂತರ ನೋಡಿ, ಈ ಆಂಗ್ ಸಾನ್ ಸೂಕಿ ಯಾವ ದೇಶದ ಮಾಜಿ ನಾಯಕಿ, ಅಥವಾ ಈ ಆಂಗ್ ಸಾನ್ ಸೂಚಿ ಅಂತಂದರೆ ಇವರು ಯಾವ ಒಂದು ದೇಶಕ್ಕೆ ಸಂಬಂಧಿಸಿರಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಯಟ್ನಾಂಗೆ ಸಂಬಂಧಿಸಿದರ, ಮಯನ್ಮಾರ್, ಬಾಂಗ್ಲಾದೇಶ, ಭೂತಾನ್. ಇವರು ಯಾವ ದೇಶಕ್ಕೆ ಸಂಬಂಧಿಸಿದಾರಪ್ಪ ಅಂದರೆ ಈ ಆಂಗ್ ಸಾನ್ ಸೂಕಿ ಮಯನ್ಮಾರ್ಗೆ ಸಂಬಂಧಿಸಿದಂಥ ವ್ಯಕ್ತಿ ಇವರು. ಈಗ ಈ ವ್ಯಕ್ತಿ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇವರೇ ಆಂಗ್ ಸಾನ್ ಸೂಕಿ. ನೋಡಿ, ಇವರು ಆಂಗ್ ಸಾನ್ ಸೂಕಿ ಅವರು ಮೂಲತಃ ಮಯನ್ಮಾರ್ ದೇಶದವರು. ಇವರ ವೃತ್ತಿ ಜೀವನ ಏನಪ್ಪ ಅಂತಂದರೆ ಇವರು ಪ್ರಮುಖ ರಾಜಕಾರಣಿ ಮತ್ತು ಜನಸೇವಕ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿದ್ದಾರೆ. ಕೇಳ್ಬೋದು ಎಕ್ಸಾಮಲ್ಲಿ, ಈ ಕೆಳಗಿನ ಯಾವ ವಲಯಗಳಿಗೆ ಆಂಗ್ ಸಾನ್ ಸೂಕಿ ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂತಂದರೆ ಸಮಾಜ ಸೇವಕಿ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಇವರು 1945ನಲ್ಲಿ ಇವರು ಜನಿಸ್ತಾರೆ. ನೋಡಿ, ಇವರು ಯಾರ ಮಗಳಪ್ಪ ಅಂತಂದರೆ ಮಯನ್ಮಾರ್ನ ಸ್ವತಂತ್ರ ಹೋರಾಟದ ನಾಯಕನಾದ ಜನರಲ್ ಆಂಗ್ ಸಾನ್ ರವರ ಪುತ್ರಿಯಾಗಿದ್ದಾರೆ. ಯಾರು? ಈ ಆಂಗ್ ಸಾನ್ ಸೂಕಿ ಅವರು. ನೋಡಿ, ಈ ಆಂಗ್ ಸಾನ್ ಸೂಕಿ ಅವರು ದೀರ್ಘಕಾಲ ಕಾನೂನುಬದ್ಧ ನಿರ್ವಾಚಿತ ನಾಯಕಿ, ಅಂದರೆ ಕಾನೂನುಬದ್ಧವಾಗಿ ಹೋರಾಡ್ತಕ್ಕಂಥ ನಾಯಕಿ ಮತ್ತು ರಾಷ್ಟ್ರೀಯ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪಿತ ಅವರ ಪುತ್ರಿಯಾಗಿ ಇವರು ಪ್ರಸಿದ್ಧಿಯಾಗಿದ್ದಾರೆ. ನೋಡಿ, ಈಗ ಬಾಂಗ್ಲಾದೇಶದಲ್ಲಿ ಕಂಡುಬರ್ತಕ್ಕಂಥ ಶೇಖ್ ಹಸೀನಾ ಹೇಗೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪುತ್ರಿಯಾಗಿದ್ದಾರೋ, ಅದೇ ರೀತಿ ಮಯನ್ಮಾರ್ನಲ್ಲಿ ಆಂಗ್ ಸಾನ್ ಅವರ ಪುತ್ರಿಯಾಗಿ ಈ ಆಂಗ್ ಸಾನ್ ಸೂಚಿ ಅವರು ಕಂಡುಬರ್ತಕ್ಕಂಥ. ನೋಡಿ, ಇವರು ಮಯನ್ಮಾರ್ನಲ್ಲಿ ಸುದೀರ್ಘ ಕಾಲ ಕಾನೂನು ಕ್ರಮಯುತವಾದ ಸೈನಿಕ ಶಾಸನದ ವಿರುದ್ಧ ಅವರು ಹೋರಾಡಿ. ನೋಡಿ ಅಂತಂದರೆ ಮಯನ್ಮಾರ್ನಲ್ಲಿ ಸುದೀರ್ಘ ಕಾಲ ಸೈನಿಕರ ಆಡಳಿತ ಇದ್ದಕ್ಕಂಥ ಶಾಸನದ ವಿರುದ್ಧ ಹೋರಾಡ್ತಕ್ಕಂಥವರಲ್ಲಿ ಈ ಆಂಗ್ ಸಾನ್ ಸೂಕಿ ಅವರು ಪ್ರಮುಖರು. ನೋಡಿ, ಇವರು ಯಾವ ರೀತಿ ಹೋರಾಟ ಮಾಡಿದರು, ಯಾವ ಸಾಧನೆಗಳನ್ನು ಮಾಡಿದರು ಅಂತ ನೋಡ್ತಾ ಹೋಗೋಣ. ನೋಡಿ, ಇವರು ಜನಾಂದೋಲನ 1988ರಲ್ಲಿ ಮಯನ್ಮಾರ್ನಲ್ಲಿ ಜನತಾಂತ್ರಿಕ ಹಕ್ಕುಗಳಿಗಾಗಿ ನಡೆದ ಹೋರಾಟದಲ್ಲಿ ಅವರು ಭಾಗಿಯಾಗ್ತಾರೆ. ಯಾರು? ಆಂಗ್ ಸಾನ್ ಸೂಕಿ ಅವರು. ನೆಕ್ಸ್ಟು ನೋಡಿ, ಇವರು ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ NLD ಪಕ್ಷವನ್ನು ಸ್ಥಾಪಿಸ್ತಾರೆ. ಯಾರು? ಈ ಆಂಗ್ ಸಾನ್ ಸೂಕಿ ಅವರು. ನೆಕ್ಸ್ಟ್ ಇವರ ಕೆಲಸವನ್ನು ಮೆಚ್ಚಿ ನೋಬೆಲ್ ಅವಾರ್ಡ್ ಕೂಡ ಸಿಗುತ್ತೆ. ಎಷ್ಟರಲ್ಲಪ್ಪ ಅಂದರೆ 1991ರಲ್ಲಿ ಇವರಿಗೆ ನೋಬೆಲ್ ಅವಾರ್ಡ್ ಸಿಗ್ತಕ್ಕಂಥದ್ದು. ಇವರು ಮಯನ್ಮಾರ್ನಲ್ಲಿ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವಕ್ಕಾಗಿ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತ ನಾವು ಕರಿತೀವಿ, ಇದರ ಹೋರಾಟಕ್ಕೆ ಇವರಿಗೆ ನೋಬೆಲ್ ಸಿಕ್ಕಿದ್ದಕ್ಕಂಥದ್ದು. ನೋಡಿ, ಅವರಿಗೆ
ಯಾವ ನೋಬೆಲ್ ಕೊಡ್ತಾರೆ ಅಂದರೆ ಶಾಂತಿಯ ಒಂದು ಸ್ವರೂಪವಾದಂತಹ ನೋಬೆಲ್ ಸಿಕ್ಕಿದ್ದು. ನೆಕ್ಸ್ಟು ಇವರು ಕೂಡ ಗೃಹ ಬಂಧನವನ್ನು ಅನುಭವಿಸಿರ್ತಕ್ಕಂಥ ವ್ಯಕ್ತಿ. ಇವರು ಮಯನ್ಮಾರ್ ಸೇನೆಯವರ ಹೋರಾಟವನ್ನು ತಡೆಯಲು 1981ರಿಂದ 2010ರವರೆಗೆ ಬಹುಪಾಲು ಸಮಯ ಅವರು ಗೃಹ ಬಂಧನದಲ್ಲಿ ಇಟ್ಟಿತ್ತಂತೆ. ನೋಡಿ ಯಾರನ್ನ ಅಂತಂದರೆ ಈ ಮಯನ್ಮಾರ್ ಸೇನೆಯ ವಿರುದ್ಧ ಇವರು ಹೋರಾಡತಕ್ಕಂಥ ಒಂದು ಸಮಯದಲ್ಲಿ ಇವರನ್ನು 1981ರಿಂದ 2010ರವರೆಗೆ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಯಾರನ್ನ? ಈ ಆಂಗ್ ಸಾನ್ ಸೂಚಿ ಅವರನ್ನು. ತದನಂತರ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ ಅಂತ, ಅಂದರೆ ಈಕ್ವಿಟಾರ್ ಲೈನ್ಗೆ ಕ್ಲೋಸೆಸ್ಟ್ ಕಂಟ್ರಿ ಯಾವುದಪ್ಪ ಅಂತಂದರೆ ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್, ಮಡಗಾಸ್ಕರ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಮಾಲ್ಡೀವ್ಸ್. ಈಗ ನೋಡಿ, ಈ ಸಮಭಾಜಕ ವೃತ್ತ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಆಫ್ರಿಕಾ ಖಂಡದಲ್ಲಿ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತಪ್ಪ ಅಂತಂದರೆ ಕೀನ್ಯಾದ ಮೇಲೆ ಹಾದು ಹೋಗುತ್ತಕ್ಕಂಥದ್ದು. ನೆಕ್ಸ್ಟು ಸೊಮಾಲಿಯಾ, ತದನಂತರ ಉಗಾಂಡ, ತದನಂತರ ರಿಪಬ್ಲಿಕ್ ಆಫ್ ಕಾಂಗೋ, ನೆಕ್ಸ್ಟು ಗ್ಯಾಬೋನ್ ರಾಷ್ಟ್ರ, ತದನಂತರ ದಕ್ಷಿಣ ಅಮೇರಿಕಾದಲ್ಲಿ ಯಾವುದರ ಮೇಲೆ ಆಗ್ತಾ ಹೋಗುತ್ತೆ ಅಂತಾರೆ ಈಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್, ತದನಂತರ ಏಷ್ಯಾ ಇಂಡೋನೇಷ್ಯಾ, ಕಿರಿಬಾಟಿ ಮತ್ತು ಮಾಲ್ಡೀವ್ಸ್. ಈಗ ಇನ್ನೊಂದು ಕ್ವಶನ್, ಭೂಮಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಈಗ ಕ್ವಶನ್ನ, ವಿಮಾನಗಳು ಸಾಮಾನ್ಯವಾಗಿ ಯಾವ ಗೋಳದಲ್ಲಿ ಪ್ರಯಾಣಿಸ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೇಸೋಸ್ಪಿಯರ್, ತದನಂತರ ಅಯಾನುಗೋಳ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಟ್ರೋಪೋಸ್ಪಿಯರ್. ನೋಡಿ, ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಏನಪ್ಪ ಅಂತಂದರೆ ಟ್ರೋಪೋಸ್ಪಿಯರ್ಗಳಲ್ಲಿ ಇದು ಭೂಮಿಯಿಂದ 12ರಿಂದ 18 ಕಿಲೋಮೀಟ್ರಲ್ಲಿ ಕಂಡುಬರ್ತಕ್ಕಂಥದ್ದು. ಇಲ್ಲಿ ಏರೋಪ್ಲೇನ್ಗಳು ಓಡಾಡ್ತಕ್ಕಂಥದ್ದು, ತದನಂತರ ಇಲ್ಲಿ ಮೋಡಗಳು ಇರ್ತಕ್ಕಂಥದ್ದು, ಮೋಡಗಳು ಸಾಂದ್ರೀಕರಿಸಿ ಮಳೆಯನ್ನು ಸುರಿಸ್ತಕ್ಕಂಥದ್ದು, ಮತ್ತು ತದನಂತರ ಸ್ಟ್ರಾಟೋಸ್ಪಿಯರ್. ಈ ಸ್ಟ್ರಾಟೋಸ್ಪಿಯರಲ್ಲಿ ನಾವು ಓಝೋನ್ ಲೇಯರ್ನ ಕಂಡು ಬರ್ತೀವಿ. ಇಲ್ಲಿ ಮುಖ್ಯವಾಗಿ ಜೆಟ್ ಏರೋಪ್ಲೇನ್ಗಳು ಓಡಾಡ್ತಕ್ಕಂಥದ್ದು. ನೋಡಿ ವ್ಯತ್ಯಾಸ ಐತಿ. ಟ್ರೋಪೋಸ್ಪಿಯರಲ್ಲಿ ಮಾಮೂಲಿ ವಿಮಾನಗಳು ಓಡಾಡ್ತಕ್ಕಂಥದ್ದು, ಆದರೆ ಸ್ಟ್ರಾಟೋಸ್ಪಿಯರಲ್ಲಿ ಜೆಟ್ಗಳು ಓಡಾಡ್ತಕ್ಕಂಥದ್ದು. ತದನಂತರ ಮೇಸೋಸ್ಪಿಯರು. ನೋಡಿ, ಈ ಮೇಸೋಸ್ಪಿಯರಲ್ಲಿ ಅಂತಾರೆ ಇಲ್ಲಿ ಬಹಳ ಒಂದು ಕೋಲ್ಡ್ ವಾತಾವರಣ ಇರುತ್ತೆ. ಇದು ನೋಡಿ ಆಸ್ಟ್ರಾಯ್ಡ್ಸ್ಗಳು ಅಂತಂದರೆ ಉಲ್ಕೆಗಳು ಅಥವಾ ಮೆಟಾರಸ್, ಅವುಗಳು ಆಕಾಶ ಅಥವಾ ಸ್ಪೇಸಿಂದ ಮೇಲ್ ಬೀಳ್ತಾ ಆ ಮೀಸೋಸ್ಪಿಯರ್ ಇವು ಕರಗಿ ಹೋಗ್ತವೆ. ನೆಕ್ಸ್ಟು ಇಲ್ಲಿ ಮೆಟ್ರಾಲಜಿಕಲ್ ರಾಕೆಟ್ಗಳು ಕೆಲಸ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಥರ್ಮೋಸ್ಪಿಯರು. ಈ ಥರ್ಮೋಸ್ಪಿಯರು ಏನು ಕೆಲಸ ಮಾಡುತ್ತಪ್ಪ ಅಂದರೆ, ನೀವು ಉತ್ತರ ಧ್ರುವ ಅರಲಾ ಬೋರಿಯಾಸಿಸ್ ಅಂತ ಕೇಳಿರ್ಬೋದು, ಧ್ರುವ ಜ್ಯೋತಿಗಳು ಅಂತ ಕೇಳಿರ್ಬೋದು. ಅವು ಈ ಥರ್ಮೋಸ್ಪಿಯರಲ್ಲಿ ಕಂಡು ಬರ್ತಕ್ಕಂಥದ್ದು. ತದನಂತರ ಎಕ್ಸೋಸ್ಪಿಯರ್ ಅಂತಂದರೆ ಭೂಮಿಯ ವಾತಾವರಣದ ಕೊನೆಯ ಲೇಯರ್ ಅಂತ. ಇಲ್ಲಿ ಸ್ಪೇಸ್ ಶಿಪ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಳು ಕಂಡುಬರ್ತಕ್ಕಂಥದ್ದು, ಸ್ಯಾಟಲೈಟ್ಗಳು ಕಂಡುಬರ್ತಕ್ಕಂಥದ್ದು. ಇಲ್ಲಿಯವರೆಗೆ ಇದಾದ ನಂತರ ಹೈಡ್ರೋಜನ್ ಮತ್ತು ಹೀಲಿಯಂಗಳು ಯಥೇಚ್ಛವಾಗಿ ಇರ್ತಕ್ಕಂಥದ್ದು ಭೂಮಿಯ ಮೇಲೆ. ನೆಕ್ಸ್ಟು ನೋಡಿ, ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಅಂತಂದರೆ ಈ ಕೆಳಗಿನ ಯಾವ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಆಗಿದೆ ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಮೊದಲಾಗಿ ಉಲ್ಲಾರ್ ಸರೋವರ, ವೆಂಬನಾಡ್ ಸರೋವರ, ಚಿಲ್ಕಾ ಸರೋವರ, ನಾಗಾರ್ಜುನ ಸರೋವರ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಚಿಲ್ಕಾ ಸರೋವರ.
ನೋಡಿ, ಈ ಚಿಲ್ಕ ಸರೋವರ ಎಲ್ಲಿ ಕಂಡುಬರ್ತಪ್ಪ ಅಂತಂದರೆ ಒಡಿಶಾದಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ, ಇದು ಒಡಿಶಾ ರಾಜ್ಯದಲ್ಲಿ ನಯನ ರೂಪ ಸುಂದರ ಜಲಾಶಯವಾಗಿದ್ದು ಭಾರತದ ಅತಿ ದೊಡ್ಡ ಉಪ್ಪು ಸರೋವರ ಯಾವುದು? ಚಿಲ್ಕ ಸರೋವರ. ಇದು ಪ್ರಪಂಚದ 2ನೇ ದೊಡ್ಡ ಉಪ್ಪು ಸರೋವರ ಆಗಿದೆ. ನೆಕ್ಸ್ಟು ನೋಡ್ತಾ ಹೋಗೋಣ. ನೋಡಿ, ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಕರ್ನಾಟಕ ಲೋಕಲ್ಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ ಇದು. ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ 8 ಭೌಗೋಳಿಕ ಸೂಚಕ ಟ್ಯಾಗ್ಗಳನ್ನು ಹೊಂದಿಲ್ಲ ಅಂತಂದರೆ ಈ ಕೆಳಗಿನ ಯಾವ ಒಂದು GI ಟ್ಯಾಗು, ಯಾವ ಒಂದು ಉತ್ಪನ್ನ GI ಟ್ಯಾಗನ್ನು ಹೊಂದಿಲ್ಲ ಅಂತ ನೋಡ್ತಾ ಹೋದರೆ ಚನ್ನಪಟ್ಟಣದ ಆಟಿಕೆ ಮತ್ತು ಗೊಂಬೆಗಳು, ಮೊಳಕಾಲ್ಮೂರು ಸೀರೆಗಳು, ತದನಂತರ ಕರ್ನಾಟಕದ ಕಂಚಿನ ಸಾಮಾನು ಅಂತ ಕೇಳಿದ್ದಾನೆ. ಈ ಕರ್ನಾಟಕದ ಕಂಚಿನ ಸಾಮಾನು ಅಂತಂದರೆ ಸ್ವಲ್ಪ ಅಪ್ಲೈಡಾಗಿ ಕೇಳಿದ್ದಾನೆ. ಈ ಕರ್ನಾಟಕದ ಕಂಚಿನ ಸಾಮಾನು ಏನಪ್ಪ ಅಂತಂದರೆ ಈ ಬೀದರಲ್ಲಿ ಕಂಡುಬರ್ತಕ್ಕಂಥ ಬಿದಿರಿ ಕಲೆಯಲ್ಲಿ ಈ ಕಂಚನ್ನು ಯೂಸ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮಾಡ್ತಕ್ಕಂಥದ್ದು. ಅದನ್ನು ಸ್ವಲ್ಪ ಅಪ್ಲೈಡಾಗಿ ಕೇಳಿದ್ದಾನೆ. ಡಿ ಆಪ್ಷನ್ ಏನಪ್ಪ ಅಂತಂದರೆ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದು ಅಲ್ಲ. ಈಗ ನೋಡಿ, ಇದರಲ್ಲಿ ತಪ್ಪಾಗಿರೋದನ್ನು ಆರಿಸಿ ಅಂತ ಕೇಳಿದ್ದಾನೆ. ಇದು ಇಂಡಿಯನ್ ಸ್ಪೋರ್ಟ್ಸ್ಗೆ ಸಂಬಂಧಿರ್ತಕ್ಕಂಥ ಕ್ವಶನ್. ನೋಡಿ, ಮೊದಲನೇದಾಗಿ ಆರ್ ಪ್ರಜ್ಞಾನಂದ ಚದುರಂಗ ಅಥವಾ ಚೆಸ್, ಸಾಕ್ಷಿ ಮಲ್ಲಿಕ್ ಅವರು ಫೆನ್ಸಿಂಗ್, ಮಾನಸ್ ದಾಮ್ಯರ್ ಅವರು ಟೆನ್ನಿಸ್, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಅಂತಕ್ಕಂಥ ಆನ್ಸರು ತಪ್ಪಾಗುತ್ತೆ. ನೋಡಿ, ಇದಕ್ಕೆ ಈ ಆರ್ ಪ್ರಜ್ಞಾನಂದನವರು ಮೂಲತಃ ತಮಿಳುನಾಡರು, ಇವರು ಚೆಸ್ಗೆ ಸಂಬಂಧಿಸಿದ್ದಾರೆ. ತದನಂತರ ಈ ಮಾನಸ್ ದಾಮ್ಯರ್ ಅವರು ಟೆನ್ನಿಸ್ಗೆ ಸಂಬಂಧಿರ್ತಕ್ಕಂಥದ್ದು. ತದನಂತರ ಈ ಲಕ್ಷ್ಯ ಸೇನ್ರವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸ್ತಕ್ಕಂಥ. ಈ ಸಾಕ್ಷಿ ಮಲ್ಲಿಕ್ ಅಂತಕ್ಕಂಥವ್ರು ಇಂಡಿಯನ್ ರೆಸ್ಲಿಂಗಿಗೆ ಸಂಬಂಧಿಸ್ತಕ್ಕಂಥವ್ರು. ಯಾರು? ಈ ಸಾಕ್ಷಿ ಮಲ್ಲಿಕ್ ಅವರು. ಹಾಗಾದರೆ ಈ ಫೆನ್ಸಿಂಗ್ ಅಂದರೆ ಏನಪ್ಪ ಅಂತಂದರೆ ಈ ಮುಖವಾಡಗಳನ್ನು ಹಾಕೊಂಡು ಒಂದು ಚೂಪಾದ ಕಡ್ಡುಗಳನ್ನು ಹಿಡ್ಕೊಂಡು ಹಿಂಗೆ ಆಡ್ತಕ್ಕಂಥದ್ದು ನೀವು ನೋಡಿರ್ಬೋದು. ಭಾರತದ ಯಾವ ಒಬ್ಬ ಕ್ರೀಡಾಪಟು ಈ ಫೆನ್ಸಿಂಗಿಗೆ ಸಂಬಂಧಿಸಿದಂತಂದರೆ ಭವಾನಿ ದೇವಿ ಅಂತಕ್ಕಂಥವ್ರು ಈ ಫೆನ್ಸಿಂಗ್ ಕ್ರೀಡೆಗೆ ಸಂಬಂಧಿಸ್ತಾರೆ. ಇಷ್ಟು ನೋಡಿ, ಸರಿಯಾದದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇದು ಕೂಡ ನೋಡಿ, ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಜನವರಿ 15 ರಾಷ್ಟ್ರೀಯ ಯುವ ದಿನ, ಜನವರಿ 24 ಸೇನಾ ದಿನ, ಜನವರಿ 30 ಹುತಾತ್ಮರ ದಿನ. ಇದಕ್ಕೆ ಏನಪ್ಪ ಇದರ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದರೆ ಜನವರಿ 30 ಹುತಾತ್ಮರ ದಿನ. ಮೊದಲನೇದಾಗಿ ಜನವರಿ 12. ಈ ಜನವರಿ 12 ಏನಪ್ಪ ಅಂತಂದರೆ ರಾಷ್ಟ್ರೀಯ ಯುವ ದಿನ. ಅವತ್ತು 1863 ಜನವರಿ 12ನೇ ತಾರೀಕು ಅವರು ಸ್ವಾಮಿ ವಿವೇಕಾನಂದರವರ ಹುಟ್ಟುದ ದಿನ. ಅವತ್ತು ನಾವು ಜನವರಿ 12ನ ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ. ತದನಂತರ ಜನವರಿ 15 ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಸೇನಾ ದಿನ. ನಾವು ಸೇನಾ ದಿನವನ್ನು ಜನವರಿ 15 ಆಚರಿಸ್ತಕ್ಕಂಥದ್ದು. ತದನಂತರ ಜನವರಿ 24 ಏನಪ್ಪ ಅಂತಂದರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಹೆಣ್ಣು ಮಗುವಿನ ದಿನ. ನೋಡಿ, ಇದು ಜನವರಿ 24. ನೆಕ್ಸ್ಟು ಈ ಜನವರಿ 30 ಗಾಂಧೀಜಿಯವರು ನಮ್ಮನ್ನು ಬಿಟ್ಟು 1948 ಜನವರಿ 31 ದಿವಸ ಗೂಡ್ಸೆಯವರ ಒಂದು ಗುಂಡಿನ ಬಲಿಗೆ ತೀರ್ಕೊಂತಾರೆ. ಅವತ್ತು ನಾವು ಜನವರಿ ಅವರ ಮರಣ ದಿವಸನ ನಾವು ಹುತಾತ್ಮರ ದಿನ ಅಂತ ಕರಿತೇವೆ. ನೆಕ್ಸ್ಟು ನೋಡಿ, ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿಯ ಸೂಚ್ಯಂಕದ ಅಂಶವಲ್ಲ. ಅಂದರೆ ನೋಡಿ, ಈ ಕೆಳಗಿನ ಯಾವುದು ಹ್ಯೂಮನ್ ಡೆವಲಪ್ ಇಂಡೆಕ್ಸ್ಗೆ ಸೂಚ್ಯಂಕದ ಅಂಶವಲ್ಲ ಅಂತ ಕೇಳಿದ್ದಾರೆ. ಮೊದಲಾಗಿ ಇದು ಸ್ವಸ್ಥ ಜೀವನ, ಜ್ಞಾನ, ಜೀವನ ಮಟ್ಟ, ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡ್ತಾ ಹೋದರೆ
ಕುಡಿಯುವ ನೀರು ಮತ್ತು ನೈರ್ಮಲ್ಯದಿಂದ ನಾವು ಹ್ಯೂಮನ್ ಡೆವಲಪ್ ಇಂಡೆಕ್ಸ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸ್ವಸ್ಥ ಜೀವನ, ಅವನು ಯಾವ ಥರ ಜೀವನ ಮಾಡ್ತಾನೆ, ಅವನು ಯಾವ ಥರ ನಾಲೆಡ್ಜನ್ನು ಹೊಂದಿದ್ದಾನೆ, ಅವನ ಜೀವನ ಮಟ್ಟ ಹೇಗಿದೆ ಅಂತಕ್ಕಂಥ ನಾವು ಈ 3 ಅಂಶಗಳಿಂದ ಮಾನವ ಅಭಿವೃದ್ಧಿ ಸೂಚ್ಯಂಕಗಳನ್ನು ಅಳಿತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ಹಾಗಾದರೆ ಈ HDI ಹ್ಯೂಮನ್ ಡೆವಲಪ್ ಇಂಡೆಕ್ಸ್ನ ಯಾವ ರೀತಿ ಅಳೆಯೋದಕ್ಕೆ ಪ್ರಮುಖವಾದ ಅಂಶಗಳಂತಂದರೆ ಜೀವನ ಕಾಲ ಅಥವಾ ಅವನ ಲೈಫ್ ಸ್ಪ್ಯಾನ್, ಅಂದರೆ ಎಷ್ಟು ವರ್ಷ ಬದುಕ್ತಾನೆ, ಮತ್ತು ಆರೋಗ್ಯ ಮತ್ತು ಅವನ ಜೀವನ ಮಟ್ಟದ ಕುರಿತು ನಾವು ಹ್ಯೂಮನ್ ಡೆವಲಪ್ಸ್ ಇಂಡೆಕ್ಸ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಜೀವನ ಕಾಲ, ತದನಂತರ ಅವನು ಶಿಕ್ಷಣ, ಅವನು ಎಷ್ಟು ಶಿಕ್ಷಣ, ನೋಡಿ ಶೈಕ್ಷಣಿಕ ಅಂಶಗಳು, ಮೂಲ ಶೈಕ್ಷಣಿಕ ವಿದ್ಯೆ, ಮುಖ್ಯವಾಗಿ ಅವನು ಪಠ್ಯಶಾಲಾ ಶಿಕ್ಷಣ ಮತ್ತು ಮಧ್ಯಮ ಶಿಕ್ಷಣ ವಿದ್ಯೆ, ಅಂದರೆ ಮಧ್ಯ ವಯಸ್ಸಿನಲ್ಲಿ ಕಲಿತಕ್ಕಂಥ ಶಿಕ್ಷಣ, ಎರಡಲ್ಲಿ ಇದನ್ನು ಅಳೆಯಲಾಗುತ್ತೆ. ತದನಂತರ ಆರ್ಥಿಕ ಶ್ರೀಮಂತಿಕೆ ಅಂತಂದರೆ ಅವನು ಯಾವ ರೀತಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇದ್ದಾನೆ, ವ್ಯಕ್ತಿಯ ಜೀವನದ ಗುಣಮಟ್ಟವನ್ನು ಪ್ರತಿಬಿಂಬಿಸುವಂತೆ ಪ್ರತಿ ವ್ಯಕ್ತಿಗೆ ಮಾರಾಟವಾದ ಆದಾಯ ಅಥವಾ ಪ್ರಮಾಣದ ಅನುಪಾತ. ನೋಡಿ ಈಗ ನೋಡಿ ನಾವು ಏನಪ್ಪ ಅಂತಂದರೆ ಭಾರತದಲ್ಲಿ ಹ್ಯೂಮನ್ ಡೆವಲಪ್ ಇಂಡೆಕ್ಸ್ನ ಯಾವ ಒಂದು 3 ಅಂಶಗಳ ಮೂಲಕ ಅಳಿತಾರೆ ಅಂತಂದರೆ, ಮೊದಲನೇದಾಗಿ ಅವನು ಜೀವನ ಕಾಲ ಅಂದರೆ ಲೈಫ್ ಸ್ಪ್ಯಾನು, ಎರಡನೇದು ಶಿಕ್ಷಣ, ಆಮೇಲೆ ಆರ್ಥಿಕ ಶ್ರೀಮಂತಿಕೆ. ನೆಕ್ಸ್ಟು ನೋಡಿ ಸೌರವ್ಯೂಹ ಸಂಬಂಧಿಸಿರ್ತಕ್ಕಂಥ, ನೀವು ಸೌರವ್ಯೂಹ ಸಂಬಂಧಿಸಿರ್ತಕ್ಕಂಥ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ನೀವು ಅದರಲ್ಲಿ ನೋಡ್ಬೋದು. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಶುಕ್ರ, ಶನಿ, ಯುರೇನಸ್ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಯುರೇನಸ್. ಈಗ ಸ್ವಲ್ಪ ನೋಡ್ತಾ ಹೋಗೋಣ, ನೋಡ್ಬೋದು ನೀವು ಯುರೇನಸ್ ಯಾವ ರೀತಿ ಇದೆ ಅಂತ. ನೋಡಿ, ಯುರೇನಸ್ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ. ಈ ಯುರೇನಸ್ ತನ್ನ ಧ್ರುವವನ್ನು ಸಮಾನಾಂತರವಾಗಿ ತಿರುಗಿಸ್ತದೆ. ನೋಡಿ, ಈ ಯುರೇನಸ್ಸು ತನ್ನ ಬದಿಯಲ್ಲೇ ತಾನು ತಿರುಗುತ್ತಂತೆ ಮತ್ತು ಇದರ ಧ್ರುವ ಅಂತಂದರೆ ಆ ಪೋಲ್ಗಳನ್ನು ಸಮಾನಾಂತರವಾಗಿ ತಿರುಗಿಸ್ತದೆ ಅಂತೆ. ಇದು ಯುರೇನಸ್ಸು. ತದನಂತರ ತಪ್ಪಾಗಿರೋದನ್ನು ಆರಿಸಿ. ಇದರಲ್ಲಿ ತಪ್ಪಾಗಿರೋದನ್ನು ಹುಡುಕ್ಬೇಕಂತ ನೋಡಿ. ಮೊದಲಾಗಿ NDA ಪರೀಕ್ಷೆಗಳನ್ನು ಈ ರಕ್ಷಣಾ ಸೇವೆಗಳು ನಡೆಸ್ತಕ್ಕಂಥದ್ದು. ಸ್ಯಾಟ್ ಅಲ್ಲ CAT CAT ಪರೀಕ್ಷೆಯನ್ನು ಭಾರತೀಯ ತಂತ್ರಜ್ಞಾನ ಅಂದರೆ ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗಳು ನಡೆಸ್ತಕ್ಕಂಥದ್ದು. ನೆಕ್ಸ್ಟು ICAI ಪರೀಕ್ಷೆಯನ್ನು ಚಾರ್ಟರ್ಡ್ ಅಕೌಂಟರ್ ಅವರು ನಡೆಸ್ತಕ್ಕಂಥದ್ದು. ತದನಂತರ CLAT ಎಂಬತಕ್ಕಂಥದ್ದನ್ನ ಕಾನೂನು ಸೇವೆಗಳನ್ನು ನಡೆಸ್ತಕ್ಕಂಥದ್ದು. ಇದಕ್ಕೆ ತಪ್ಪಾಗಿರ್ತಕ್ಕಂಥ ಆನ್ಸರ್ ಏನಪ್ಪ ಅಂತಂದರೆ CAT CAT ಪರೀಕ್ಷೆ ಇದನ್ನು ನಡೆಸ್ತಕ್ಕಂಥವ್ರು IIM ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಈ ಒಂದು ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು. ಈಗ ಇದ್ರ ಬಗ್ಗೆ ವಿವರಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ CAT. ಏನಪ್ಪ ಈ CAT ಅಂತಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತಕ್ಕಂಥದ್ದು. ಈ ಪರೀಕ್ಷೆಯನ್ನು ಯಾರು ಕೈಗೊಳ್ತಾರೆ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟರವರು ವ್ಯವಹಾರ ಅಧ್ಯಯನಕ್ಕಾಗಿ ಪ್ರವೇಶನವನ್ನು ನೀಡ್ತಕ್ಕಂಥ ಎಕ್ಸಾಮಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಹಂಗಾದರೆ ಈ NDA ಅಂತ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯವರು ರಕ್ಷಣಾ ಸೇವೆಗಳಿಗೆ ಸಂಬಂಧಿಸ್ತಕ್ಕಂಥ ಎಕ್ಸಾಮ್ ಮಾಡ್ತಕ್ಕಂಥದ್ದು. ತದನಂತರ ICAI ಅಂದರೆ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ಫಾರ್ಮೇಷನ್ ಅಂತ, ಇವರು ಈ ಚಾರ್ಟರ್ಡ್ ಅಕೌಂಟ್ಗಳಿಗೆ ಸಂಬಂಧಿಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಮತ್ತು ಈ CLAT ಅಂತಕ್ಕಂಥದ್ದನ್ನ ಕಾನೂನು ಅಂತಂದರೆ ಲಾದವರು ಈ ಎಕ್ಸಾಮನ್ನು ನಡೆಸ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದಾಗಿ ತಾಳಗಳು, ಗಾಳಿ ವಿಂಡ್, ವಾದ್ಯ ವೀಣೆ, ತಂತಿ ವಾದ್ಯಗಳು ಕೊಳಲು, ಇವುಗಳಲ್ಲಿ ಎಲ್ಲವು. ಇದಕ್ಕೆ ಏನಪ್ಪ ನಾವು ಆನ್ಸರ್ ನೋಡ್ತಾ ಹೋದರೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ತಾಳವಾದ್ಯಗಳು
ತಾಳಗಳು ಏನಪ್ಪ ಅಂತಂದರೆ, ನಾವು ತಾಳ ವಾದ್ಯಗಳನ್ನು ನಾವು ಬಡಿಬೇಕಪ್ಪ ಅಂದರೆ ತಾಳಗಳಿಂದ ಮೂಲಕ ಮಾತ್ರನೇ ಆ ಶಬ್ದ ಬರ್ತಕ್ಕಂಥದ್ದು. ನೆಕ್ಸ್ಟು ಗಾಳಿ ವಾದ್ಯಗಳಿಗೆ ವೀಣೆ ಸಂಬಂಧಿಸಲ್ಲ. ನೋಡಿ, ಈ ಗಾಳಿ ವಾದ್ಯಗಳು ಅಂತಂದರೆ ಸ್ಯಾಕ್ಸೋಫೋನ್ ನೀವು ನೋಡಿರ್ಬೋದು, ಕೊಳಲು ನೋಡಿರ್ಬೋದು, ಓಲಗಳು ನೋಡಿರ್ಬೋದು. ಇವು ಈ ಗಾಳಿ ವಾದ್ಯಗಳಿಗೆ ಸಂಬಂಧಿಸ್ತಕ್ಕಂಥವು. ಈ ತಂತಿ ವಾದ್ಯಗಳಿಗೆ ಸಂಬಂಧಿಸ್ತಕ್ಕಂಥದ್ದು ಯಾವತ್ತಪ್ಪ ಅಂತಂದರೆ ವೀಣೆ, ಗಿಟಾರು, ಸಿತಾರು, ಈ ಥರದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ತಂತಿ ವಾದ್ಯಗಳಿಗೆ ಸಂಬಂಧ ಪಡ್ತಕ್ಕಂಥದ್ದು. ತದನಂತರ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ ನೋಡಿ, ದ್ರಾವಿಡ ಮತ್ತು ನಾಗರ ಮತ್ತು ವೇಸರ ಏನು ಇವುಗಳು? ಈ ದ್ರಾವಿಡ ಅಥವಾ ನಾಗರ, ವೇಸರ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಇವು ಒಂದು ದೇವಾಲಯದ ವಾಸ್ತುಶೈಲಿ, ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು, ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ ದೇವಾಲಯದ ವಾಸ್ತುಶೈಲಿ. ಈಗ ನೋಡಿ, ಮೊದಲನೇದಾಗಿ ನಾವು ದ್ರಾವಿಡ ಶೈಲಿಯನ್ನು ನೋಡ್ತಾ ಹೋಗೋಣ. ಇವು ದೇವಾಲಯಕ್ಕೆ ಸಂಬಂಧಿಸ್ತಕ್ಕಂತಹ ಶಿಲ್ಪಕಲೆಗಳಿಗೆ ಸಂಬಂಧಿಸ್ತಕ್ಕಂಥ ಶೈಲಿಗಳು. ಮೊದಲನೇದಾಗಿ ದ್ರಾವಿಡ ಶೈಲಿ. ಇದು ಮುಖ್ಯವಾಗಿ ದ್ರಾವಿಡ ಶೈಲಿಯು ಈ ಶಿಲ್ಪಕಲೆ ತಮಿಳುನಾಡು ಮತ್ತು ಕರ್ನಾಟಕದ ದೇವಾಲಯಗಳಲ್ಲಿ ನಾವು ಕಾಣಬಹುದು. ನೋಡಿ, ದ್ರಾವಿಡ ಶೈಲಿಯನ್ನು ಮುಖ್ಯವಾಗಿ ನಾವು ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದಲ್ಲಿ ನೋಡಬಹುದು. ಇದರಲ್ಲಿ ಕೌಶಲ್ಯ ಮತ್ತು ಹವ್ಯಾಸ ಸೊಗಡನ್ನು, ನಿಖರವಾದ ಮತ್ತು ಭದ್ರವಾದ ಶಿಲ್ಪ ವಿನ್ಯಾಸವನ್ನು ಇವು ತೋರಿಸ್ತಕ್ಕಂಥದ್ದು. ತದನಂತರ ನಾಗರ ಶೈಲಿ. ಇದು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸಾಮಾನ್ಯವಾಗಿದೆ. ನೋಡಿ, ಎಕ್ಸಾಂಪಲ್ ಕೇಳಬಹುದು, ಈ ಕೆಳಗಿನ ಯಾವ ಶಿಲ್ಪಶೈಲಿಯು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದೆ ಅಂತ ಕೇಳ್ಬೋದು. ಏನಪ್ಪ ಅಂತಂದರೆ ನಾವು ನಾಗರ ಶೈಲಿ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಈ ಶೈಲಿಯು ಶಿಲ್ಪಕಲೆಯ ಪ್ರಾಯಶಃ ಮೆದು ಶಿಲ್ಪವನ್ನು ಹೊಂದಿರತಕ್ಕಂತಂದರೆ ಸ್ವಲ್ಪ ಮೆದು ಇರತಕ್ಕಂಥ ಒಂದು ಶಿಲ್ಪಗಳನ್ನು ಹೊಂದಿರತಕ್ಕಂಥದ್ದು. ಇದರಲ್ಲಿ ನಿಖರವಾದ ಲಟಕೋಲ ಮತ್ತು ಲಚ್ಚವಿದ ಶಿಲ್ಪಗಳನ್ನು ಬಳಸಲಾಗುತ್ತದೆ ಅಂತ. ನೆಕ್ಸ್ಟು ವೇಸರ ಶೈಲಿ. ವೇಸರ ಶೈಲಿ ಅಂತಂದರೆ ನಮ್ಮ ಹೊಯ್ಸಳರಿಗೆ ಸಂಬಂಧಿರ್ತಕ್ಕಂಥ ಶೈಲಿ. ತೆಲುಗು ಭಾಷೆ ಮತ್ತು ಕೇರಳ ಶ್ರೇಣಿಯ ದೇವಾಲಯಗಳಲ್ಲಿ ಇವನ್ನ ಕಾಣಬಹುದು. ಈ ವೇಸರ ಶೈಲಿಯು ವಿಭಿನ್ನ ಶಿಲ್ಪಕಲೆಯ ಶೇರ್ಗಳನ್ನು ತೋರಿಸ್ತದೆ. ಆದರೆ ಈ ವೇಸರ ಶೈಲಿಯಲ್ಲಿ ಹೆಚ್ಚಾಗಿ ಏನು ಕಂಡುಬರ್ತಕ್ಕಂಥದ್ದಪ್ಪ ಅಂತಂದರೆ ಸಾಮಾನ್ಯವಾಗಿ ಶ್ರೇಣಿಯ ಶಿಲ್ಪ ಪದ್ಧತಿಗಳನ್ನು ಅನುಸರಿಸಲಾಗ್ತದೆ. ನೀವು ಬೇಲೂರು, ಹಳೆಬೀಡು ಅಲ್ಲೆಲ್ಲ ನೋಡಿರ್ಬೋದು, ಅಲ್ಲೆಲ್ಲ ಇರ್ತಕ್ಕಂಥದ್ದು ಈ ವೇಸರ ಶೈಲಿ. ತದನಂತರ ನೋಡಿ, ಇಂಡಿಯನ್ ಎಕನಾಮಿಕ್ಸ್ಗೆ ಸಂಬಂಧಿಸ್ತಕ್ಕಂಥದ್ದೇ ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋಗೋಣ. ಈ ಹಲ್ವಾ ಸಮಾರಂಭವು ರಕ್ಷಣಾ ಸಚಿವಾಲಯ, ಹಣಕಾಸು ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಗೃಹ ಸಚಿವಾಲಯ. ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ ಇದು ಭಾರತದ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿದೆ. ನೋಡಿ, ಏನಪ್ಪ ಈ ಹಲ್ವಾ ಸಮಾರಂಭ ಅಂದರೆ ಏನಪ್ಪ ಅಂತಂದರೆ ಇದು ಭಾರತದ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಈ ಹಲ್ವಾ ಕಾರ್ಯಕ್ರಮ, ಹಲ್ವಾ ಸಮಾರಂಭ ಅಂತಂದರೆ ಇದು ಒಂದು ಸ್ವೀಟ್ ಮಾಡ್ತಕ್ಕಂಥ ಸಮಾರಂಭ. ನೋಡಿ, ಇದು ಹೊಸ ಹಣಕಾಸು ಯೋಜನೆಗಳ ಅಥವಾ ಹಣಕಾಸು ವ್ಯವಹಾರಗಳ ಸಮೀಕ್ಷೆಯು ಪರಿಷ್ಕಾರ ಪದ್ಧತಿಯ ಪರಿಕ್ರಮೆಗೆ ಹೋಗುವ ಸಂದರ್ಭದಲ್ಲಿ ನಡೀತಕ್ಕಂಥ, ಅಂತಂದರೆ ನಮ್ಮ ಭಾರತೀಯ ಎಕನಾಮಿಗೆ ಸಂಬಂಧಿಸ್ತಕ್ಕಂಥ ಹಣಕಾಸು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ಹಣಕಾಸು ವ್ಯವಸ್ಥೆಗಳಿಗೆ ಸಂಬಂಧಿಸ್ತಕ್ಕಂಥ ಬಜೆಟ್ ಮಾಡ್ತಕ್ಕಂಥದ್ದು, ಬಜೆಟ್ಗೆ ಬೇಕಾದಂತಹ ಡಾಟಾಗಳನ್ನು ಚರ್ಚೆ ಮಾಡ್ತಿರಬೇಕಾದ್ರೆ ಈ ಎಲ್ಲ ಒಂದು ಬಜೆಟ್ ಫೈನಲೈಸ್ ಆದಮೇಲೆ ಭಾರತದ ಈ ಆರ್ಥಿಕ ಸಚಿವಾಲಯ, ಹಣಕಾಸು ಸಚಿವಾಲಯ ಏನಿದೆಯಲ್ಲ, ಖುಷಿಗೋಸ್ಕರ ಹಲ್ವಾ ಸಮಾರಂಭವನ್ನು ಒಂದು ದೊಡ್ಡ ಕಡಾಯಲ್ಲಿ ಮಾಡಿ ಸೇವಿಸ್ತಕ್ಕಂಥದ್ದು ಮೊದಲಿಂದನೂ ರೂಢಿಯಲ್ಲಿದೆ. ಈಗ ನೆಕ್ಸ್ಟ್ ಕ್ವಶನ್ನು ಸರಿಯಾದದನ್ನು ಆರಿಸಿ ಅಂತ. ನೋಡಿ, ಜಲಸಂಧಿಗಳ ಮೇಲೆ ಕೇಳಿದ್ದಾನೆ. ಮೊದಲನೇದಾಗಿ
ಪಾಕ್ ಜಲಸಂಧಿ ಇದು ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಕಂಡುಬರುತ್ತಾ. ಮಲಕ್ಕಾ ಜಲಸಂಧಿ ಇದು ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಮಧ್ಯೆ ಕಂಡುಬರುತ್ತಾ. ಜಿಬ್ರಾಲ್ಟರ್ ಜಲಸಂಧಿ ಇದು ಸ್ಪೇನ್ ಮತ್ತು ಇಟಲಿ ಮಧ್ಯೆ ಕಂಡುಬರುತ್ತಾ. ಹೊರ್ಮುಜ್ ಜಲಸಂಧಿ ಯಾವ ಈ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಕಂಡುಬರುತ್ತಾ ಅಂತ ನೋಡೋಣ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದರೆ ಮಲಕ್ಕಾ ಜಲಸಂಧಿ. ಈಗ ನೀವು ಮಲಕ್ಕಾ ಜಲಸಂಧಿಯನ್ನು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಒಂದು ಕಡೆ ಮಲೇಷಿಯಾ ಇದೆ, ಇನ್ನೊಂದು ಕಡೆ ಇಂಡೋನೇಷ್ಯಾ. ಇಲ್ಲಿ ನೋಡಿ ಸ್ಟ್ರೈಟ್ ಆಫ್ ಮಲಕ್ಕಾ ಅಂತಕ್ಕಂಥದ್ದು ಇರ್ತಕ್ಕಂಥದ್ದರೆ ಮಲಕ್ಕಾ ಜಲಸಂಧಿಯು ಇರ್ತಕ್ಕಂಥದ್ದು. ಈ ಮಲಕ್ಕಾ ಜಲಸಂಧಿಯ ಒಂದು ಏನಪ್ಪ ಅಂತಂದರೆ ವಿಶಿಷ್ಟ ಅಂತ ನೋಡ್ತಾ ಹೋದರೆ ನೋಡಿ, ಈ ಮಲಕ್ಕಾ ಜಲಸಂಧಿಯ ಒಂದು ಪ್ರಮುಖ ಸ್ಥಾನ ಎಲ್ಲಿ ಅಂತಂದರೆ ಇದರ ಸ್ಥಾನ ಮಲಕ್ಕಾ ಜಲಸಂಧಿಯು ಮಲೇಷಿಯಾದ ಮಲಕ್ಕಾ ಉಪದ್ವೀಪ ಮತ್ತು ಇಂಡೋನೇಷ್ಯಾದ ಸುವಾವೇಸ್ ಹುಲ್ಲಿಯ ನಡುವಿನ ಜಲಮಾರ್ಗವಾಗಿದೆ ಅಂತೆ. ಯಾವುದು ಈ ಮಲಕ್ಕಾ ಜಲಸಂಧಿ. ತದನಂತರ ಇದರ ಭೌಗೋಳಿಕ ಅರ್ಥವೃತ್ತಿ ಯಾವುದರ ಇದೆ ಅಂತಂದರೆ ಇದು ಅಂಡಮಾನ್ ಸಮುದ್ರ ಮತ್ತು ಚೈನಾದ ಮೀನುಗಾರಿಕೆಗೆ ಪ್ರದೇಶಗಳ ನಡುವಿನ ಪ್ರಮುಖ ಸಮುದ್ರ ಗಟ್ಟಿಯಾಗಿದೆ. ಯಾವುದು ಈ ಮಲಕ್ಕಾ ಜಲಸಂಧಿ ಅಂತಕ್ಕಂಥದ್ದು ಅಂಡಮಾನ್ ಸಮುದ್ರ ಮತ್ತು ಚೈನಾದ ಮೀನುಗಾರಿಕೆ ಪ್ರದೇಶಗಳಿಗೆ ಪ್ರಮುಖ ಸಮುದ್ರ ಗಟ್ಟಿಯಾಗಿದೆ ಅಂತೆ. ತದನಂತರ ನೋಡಿ, ಈ ಜಲಸಂಧಿಯು ಪ್ರಸ್ತುತ ಏಷ್ಯಾದ ಪ್ರಮುಖ ಸಾಗಣೆಯ ಹಾರ್ಡ್ವೇರ್ಗಳಲ್ಲಿ ಒಂದಾಗಿದೆ ಅಂತೆ. ಏನಪ್ಪ ಅಂತಂದ್ರೆ ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಭರಿತ ಅಥವಾ ಅತಿ ಹೆಚ್ಚು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಜಲಸಂಧಿ ಅಥವಾ ಸ್ಟ್ರೈಟ್ ಅಂತ ಇದೆ, ಅದು ಮಲಕ್ಕಾ ಜಲಸಂಧಿ. ಈಗ ನೋಡಿ, ಈ ಪಾಕ್ ಜಲಸಂಧಿ ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಕಂಡುಬರ್ತಕ್ಕಂಥದ್ದು. ತದನಂತರ ಜಿಬ್ರಾಲ್ಟರ್ ಜಲಸಂಧಿ ಇದು ಸ್ಪೇನ್ ಮತ್ತು ಮೊರಾಕ್ಕೊಗಳ ಮಧ್ಯೆ ಕಂಡುಬರ್ತಕ್ಕಂಥದ್ದು. ತದನಂತರ ಹೊರ್ಮುಜ್ ಜಲಸಂಧಿ ಎಲ್ಲಿ ಕಂಡುಬರ್ತಪ್ಪ ಅಂತಂದರೆ ಈ ಹೊರ್ಮುಜ್ ಜಲಸಂಧಿ ಎಲ್ಲಿ ಕಂಡುಬರ್ತಪ್ಪ ಅಂತಂದರೆ ಇರಾನ್ ಮತ್ತು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ ಈ ದೇಶಗಳ ಮಧ್ಯೆ ಬರ್ತಕ್ಕಂಥ ಜಲಸಂಧಿಯಾಗಿದೆ ಮುಖ್ಯವಾಗಿ. ನೆಕ್ಸ್ಟು ನೋಡಿ, ಆರ್ಥಿಕ ಮಹತ್ವ ಅಂತಂದರೆ ಎಕನಾಮಿಕಲಿ ಈ ಜಲಸಂಧಿ ಅಥವಾ ಮಲಕ್ಕಾ ಜಲಸಂಧಿ ಬಗ್ಗೆ ನೋಡ್ತಾ ಹೋದರೆ ಈ ಮಲಕ್ಕಾ ಜಲಸಂಧಿಯು ವಿಶ್ವದ ಎಲ್ಲ ಪ್ರಮುಖ ಸಾಗಣೆ ಮಾರ್ಗಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ ಅಂತಂದರೆ ನಾನು ಆಗಲೇ ತಾನೇ ಹೇಳಿದೆ ಅಂತಂದರೆ ಬ್ಯುಸಿಯೆಸ್ಟ್ ಸ್ಟ್ರೈಟ್ ಇನ್ ವರ್ಲ್ಡ್ ಅಂತ ನೋಡ್ತಾ ಹೋದರೆ ಅಂತಂದರೆ ಅತಿ ಹೆಚ್ಚು ಜನಭರಿತ ಮತ್ತು ಸಾರಿಗೆಯುಕ್ತ ಜಲಸಂಧಿ ಯಾವುದು ಅಂತ ನೋಡ್ತಾ ಹೋದರೆ ಮಲಕ್ಕಾ ಜಲಸಂಧಿ. ಇದು ಇಂಡೋ ಪೆಸಿಫಿಕ್ ಪ್ರದೇಶ ಸಹಜ ಸಾಗಣೆ ಮುಕ್ತಾಯವನ್ನು ಸಹಾಯ ಮಾಡುತ್ತದೆ. ಇದು ಇಂಡಿಯನ್ ಓಷಿಯನ್ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ನೋಡಿ ಕೇಳಬಹುದು, ಇಂಡಿಯನ್ ಓಷಿಯನ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕಿಸುವ ಜಲಸಂಧಿ ಯಾವುದಪ್ಪ ಅಂತಂದರೆ ಮಲಕ್ಕಾ ಜಲಸಂಧಿ. ನೆಕ್ಸ್ಟು ನಮ್ಮ ರಾಷ್ಟ್ರದ ಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಥವಾ ಎಷ್ಟು ಕಡ್ಡಿಗಳಿದೆ ಅಂತ ನಾವು ನೋಡ್ತಾ ಹೋದರೆ 18, 24, 32, 64. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ 24 ಆನ್ಸರ್. ನೋಡಿ, ತದನಂತರ ಹಿಪ್ಪೋಕ್ರೆಟಿಕ್ ಪ್ರಮಾಣ ಅಥವಾ ಶಪಥವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋಗೋಣ. ಇಂಜಿನಿಯರ್ಗಳು, ಶಿಕ್ಷಕರು, ವೈದ್ಯರು, ಎಲ್ಲ ವೃತ್ತಿಯ ಪದವಿಗಳು. ಇದಕ್ಕೆ ಏನಪ್ಪ ಆನ್ಸರ್ ಅಂತ ನೋಡ್ತಾ ಹೋದರೆ ವೈದ್ಯರಿಗೆ ಸಂಬಂಧಿಸ್ತಕ್ಕಂಥ. ನೋಡಿ, ವೈದ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದರೆ ಹಿಪ್ಪೋಕ್ರೆಟಿಸ್ನ ಕರಿತಕ್ಕಂಥದ್ದು. ನೋಡಿ, ಈ ಹಿಪ್ಪೋಕ್ರೆಟಿಸ್ ಪ್ರಮಾಣವು ವೈದ್ಯಕೀಯ ವೃತ್ತಿಯವರಿಗೆ ಸಂಬಂಧಿಸಿದಂತೆ. ಈ ಪ್ರಮಾಣವು
ವೈದ್ಯಕೀಯ ನೀತಿ ಮತ್ತು ವೈದ್ಯಕೀಯ ನೈತಿಕತೆ ಅಥವಾ ವೈದ್ಯಕೀಯ ನೀತಿ ಮತ್ತು ಎಥಿಕ್ಸ್ಗೆ ಸಂಬಂಧಿಸ್ತಕ್ಕಂಥದ್ದನ್ನು ಸೂಚಿಸ್ತದೆ ಅಂತ. ಮತ್ತು ಇದು ಶಪಥವನ್ನು ವೈದ್ಯರು ತಮ್ಮ ಸೇವೆಗಳ ಪ್ರಾರಂಭದಲ್ಲಿ ಅಂದರೆ ನೋಡಿ, ಡಾಕ್ಟರ್ಗಳು ತಮ್ಮ ಕೆಲಸ ಅಥವಾ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ತಮ್ಮ ಕೆಲಸಕ್ಕೂ ಹಾಜರಾಗ್ತಕ್ಕಂಥ ಮುಂಚೆ ಈ ಹಿಪ್ಪೋಕ್ರಟಿಸ್ ಪ್ರಮಾಣದ ಮೇಲೆ ಹೆಸರಿನಲ್ಲಿ ಇವರು ಪ್ರಮಾಣವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳಾಗಿವೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಆರ್ಥಿಕ, ಕಾನೂನು, ನೈತಿಕ ಮೇಲಿನ ಎಲ್ಲವೂ. ನೋಡಿ ಏನಪ್ಪ ಅಂತಂದರೆ ನಾವು ಸಮಾಜದಲ್ಲಿ ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು ನಾವು ಯಾವ್ಯಾವ ಥರ ನೋಡ್ತಾ ಹೋದ ಅಂತಂದರೆ ಆರ್ಥಿಕನೂ ಕೂಡ ಬರುತ್ತೆ, ಕಾನೂನು ಕೂಡ ಬರುತ್ತೆ, ನೈತಿಕತೆಯೂ ಕೂಡ ಬರುತ್ತೆ. ಹಾಗಾಗಿ ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಆನ್ಸರ್. ನೋಡಿ, ಇದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು CSR ಅಂತ ಕರಿತೀವಿ. ನೋಡಿ, ಇದು ವ್ಯಾಪಾರದ ಸಂಸ್ಥೆಗಳಲ್ಲಿನ ನೈತಿಕ ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳನ್ನು ಒಳಗೊಂಡಿದೆ ಅಂತೆ. ನೋಡಿ, ಈ ವ್ಯಾಪಾರಗತ ಏನು ಒಳಗೊಂಡಿದೆ ಅಂತಂದರೆ ನೈತಿಕ ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳನ್ನು ಇದು ಹೊಂದಿರತಕ್ಕಂಥದ್ದು. ಈ ಜವಾಬ್ದಾರಿಗಳು ಕ್ರೀಡಾ, ಪರಿಸರ, ಸಮುದಾಯ ಮತ್ತು ನೌಕರರ ಹಿತಾಸಕ್ತಿ ಸಂಬಂಧಿತ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಭಾರತದ ಅತ್ಯಂತ ಹಳೆಯ ಪರ್ವತ ಯಾವುದು ಅಂತ ನೋಡ್ತಾ ಹೋಗೋಣ. ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಮಾಲಯ ಪರ್ವತಗಳು ಮತ್ತು ಪೂರ್ವ ಘಟ್ಟಗಳು. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಅರಾವಳಿ ಬೆಟ್ಟಗಳು ನಮ್ಮ ಭಾರತದ ಅಥವಾ ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಸಾಲುಗಳಾಗಿವೆ. ಈಗ ಅರಾವಳಿ ಪರ್ವತಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇವೇ ಫ್ರೆಂಡ್ಸ್ ಅರಾವಳಿ ಪರ್ವತಗಳು. ನೋಡಿ, ಈಗ ಭಾರತದ ಅತ್ಯಂತ ಹಳೆಯ ಪರ್ವತ ಅರಾವಳಿ ಪರ್ವತ. ನೋಡಿ, ಈ ಪರ್ವತ ಯಾವ ಒಂದು ರಾಜ್ಯಗಳಲ್ಲಿ ಕಂಡುಬರ್ತಪ್ಪ ಅಂತಂದರೆ ಈ ಪರ್ವತ ಶ್ರೇಣಿಯು ಉತ್ತರ ಪಶ್ಚಿಮ ಭಾರತದ ರಾಜಸ್ಥಾನ ರಾಜ್ಯದಲ್ಲಿ ಇದು ವ್ಯಾಪಿಸ್ತಕ್ಕಂಥದ್ದು ಮತ್ತು ಪ್ರಾಯಶಃ ಇದು 2.5 ಬಿಲಿಯನ್ ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಪರ್ವತ. ನೋಡಿ, ನೆಕ್ಸ್ಟು ಜಾರಿ ನಿರ್ದೇಶನಾಲಯದ ಶಾಸನಬದ್ಧ ಕಾರ್ಯಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತ ನೋಡ್ತಾ ಹೋಗೋಣ. ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರುಗಳು ಮಾಡ್ತಕ್ಕಂಥ ಕಾರ್ಯಗಳು ಈ ಕೆಳಗಿನಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಹಣಕಾಸು ಲ್ಯಾಂಡರಿಂಗ್ ಅಥವಾ ಕಪ್ಪು ಧನ ಮರೆಮಾಚುವಿಕೆ ತಡೆಗಟ್ಟುವ ಕಾಯ್ದೆ, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ, ತದನಂತರ ಪಲಾಯನಗೈದ ಆರ್ಥಿಕ ಅಪರಾಧಿಗಳ ಕಾಯ್ದೆ, ತದನಂತರ ಆದಾಯ ತೆರಿಗೆ ಕಾಯ್ದೆ. ಇದಕ್ಕೆ ನಾವು ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತಂದರೆ ಇದು ಇನ್ಕಮ್ ಟ್ಯಾಕ್ಸನ್ನು ಒಳಗೊಂಡಿಲ್ಲ, ಅಂದರೆ ಆದಾಯದ ತೆರಿಗೆಯನ್ನು ಇದು ಒಳಗೊಂಡಿಲ್ಲ. ಈಗ ನೋಡಿ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂತಂದರೆ ಇದು ಜಾರಿ ನಿರ್ದೇಶನಾಲಯ. ಇದು ಭಾರತದ ಹಣಕಾಸನ್ನು ನಿಯಂತ್ರಣ ಮಾಡ್ತಕ್ಕಂತಹ ಸರ್ಕಾರದ ಸಂಸ್ಥೆ ಅಂತೆ. ನೋಡಿ, ಭಾರತದಲ್ಲಿ ಹಣಕಾಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಸರ್ಕಾರದ ಸಂಸ್ಥೆ ಯಾವುದಪ್ಪ ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇದು 1956ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಇದರ ಮುಖ್ಯ ಕರ್ತವ್ಯಗಳು ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಹಣಕಾಸು ಲ್ಯಾಂಡರಿಂಗ್ ಅಥವಾ ಮನಿ ಲ್ಯಾಂಡರಿಂಗ್ ಅಂತ ಕಪ್ಪು ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು, ಹಣದುಬ್ಬರ ಅಥವಾ ಕಪ್ಪು ಹಣದ ಮೂಲಗಳನ್ನು ಹಿಡಿದ ಮತ್ತು ಆತನ ವಹಿಸಲು ಸಂಬಂಧಿಸಿದ ಅಪರಾಧಗಳನ್ನು ತನಿಖೆ ಮಾಡ್ತಕ್ಕಂಥ. ನೋಡಿ, ಏನಪ್ಪ ಅಂತಂದರೆ ಹಣಕಾಸು ಅಂತಂದರೆ ಬ್ಲ್ಯಾಕ್
ಮನಿನ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಹಣದ ಮೂಲಗಳನ್ನು ಹಿಡಿತಕ್ಕಂಥ ಹಿಂಟ್ಗಳನ್ನು ಇದು ಹಿಡಿತಕ್ಕಂಥ ಸಂಬಂಧಿಸಿದಂಥ ವ್ಯವಹಾರಗಳಲ್ಲಿ ಇದು ಕೂಡ ಮನಿ ಲ್ಯಾಂಡ್ರಿಂಗ್ ಇದರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳು ಭಾಗವಹಿಸ್ತಕ್ಕಂಥದ್ದು. ನೆಕ್ಸ್ಟು ವಿದೇಶಿ ವಿನಿಮಯ ಸಂಗ್ರಹಣ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಂತಂದರೆ ವಿದೇಶಿ ವಿನಿಮಯ ನಿಯಮ ಉಲ್ಲಂಘನೆಯನ್ನು ಇದು ತಡೆಗಟ್ಟತಕ್ಕಂಥದ್ದು. ಅಂತಂದರೆ ದೇಶಗಳ ಮಧ್ಯೆ ಹಣಕಾಸು ವಿವರಗಳನ್ನು ಮನಸ್ಸಿಗೆ ಬಂದಂಗೆ ಮಾಡ್ದಂಗೆ ಇದು ತಡಿತಕ್ಕಂಥದ್ದು. ತದನಂತರ ಆಸ್ತಿ ಜಪ್ತಿಕೆ ಅಂತಂದರೆ ಹಣದುಬ್ಬರ ಮತ್ತು ಇತರ ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಆಸ್ತಿಗಳನ್ನು ಜಪ್ತಿ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಪಲಾಯನಗೈದ ಆರ್ಥಿಕ ಅಪರಾಧಿಗಳು ಅಂತಂದರೆ ಈಗ ದೇಶವನ್ನು ತೊರೆಯುವ ಮೂಲಕ ಕಾಯ್ದೆ ಉಲ್ಲಂಘನೆ ಮಾಡಿದ ಆರ್ಥಿಕ ಅಪರಾಧಿಗಳನ್ನು ಬಂಧಿಸ್ತಕ್ಕಂಥದ್ದು. ಅಂತಂದರೆ ಈಗ ಇಲ್ಲಿ ಯಾವುದೋ ಬ್ಯಾಂಕಲ್ಲಿ ಸಾಲ ಮಾಡಿ ಬೇರೆ ಒಂದು ರಾಜ್ಯಗಳಲ್ಲಿ ಹೋಗಿ ಬಚ್ಚಿಡ್ಕೊಂತನವರಿಗೆ ಇವರ ಅಂತಹರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು ಈ ಸಂಸ್ಥೆ ಕೆಲಸ. ನೆಕ್ಸ್ಟು ಯಾವ ರೀತಿಯ ಸೊಳ್ಳೆಗಳು ವೈರಸ್ ಅಥವಾ ಈ ವೈರಾಣು ಸೋಂಕಿಗೆ ಒಳಗಾದ ಡೆಂಗ್ಯೂ ಜ್ವರ ಹರಡಲು ಮುಖ್ಯವಾದ ಕಾರಣ ಅಂತಂದರೆ ನೋಡಿ, ಈ ಡೆಂಗ್ಯೂ ಜ್ವರ ಬರಲು ಮುಖ್ಯವಾದ ಕಾರಣಕರ್ತ ಸೊಳ್ಳೆ ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಕ್ಯೂಲೆಕ್ಸ್, ಏಡಿಸ್ ಈಜಿಪ್ಟಿ, ಮಾರ್ಷ್, ಮನೋನಿಯಾ. ಇದರಲ್ಲಿ ಯಾವುದಪ್ಪ ಅಂತಂದರೆ ಏಡಿಸ್ ಈಜಿಪ್ಟಿ ಅಂತಕ್ಕಂಥ ಸೊಳ್ಳೆ ಅಂತಂದ ಡೆಂಗ್ಯೂ ಜ್ವರ ಬರ್ತಕ್ಕಂಥದ್ದು. ಈಗ ಈ ಸೊಳ್ಳೆಗಳು ಹಗಲಿನಲ್ಲಿ ಕತ್ತಕ್ಕಂಥ ಸೊಳ್ಳೆಗಳು ಯಾವುವು? ಇವು ಏಡಿಸ್ ಈಜಿಪ್ಟಿ ಅಂತ ಸೊಳ್ಳೆಗಳು ಹಗಲಿನಲ್ಲಿ ಕತ್ತಕ್ಕಂಥ ಸೊಳ್ಳೆಗಳು. ತದನಂತರ ನೋಡಿ, ಈಗ ಇದು ಸ್ವಲ್ಪ ಸೈನ್ಸ್ಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ನು, ಫಿಸಿಕ್ಸ್ಗೆ ನೋಡಿ. ಯಾಂತ್ರಿಕ ಪ್ರಭಾವಕ್ಕೆ ಒಳಗಾದಾಗ ಯಾವ ವಸ್ತುವು ವಿದ್ಯುತ್ತನ್ನು ನೋಡಿ ಅಂತಂದರೆ ಮೊದಲನೇ ಆಪ್ಷನ್ನು ಫಿಜಿಯೋ ಎಲೆಕ್ಟ್ರಿಕ್ ಸ್ಫಟಿಕ, ಅರೆವಾಹಕ ಡಯೋಡ್. ತದನಂತರ ಮೈಕ್ರೋ ಸಂಸ್ಕಾರಕ ಅಥವಾ ಮೈಕ್ರೋ ಪ್ರೊಸೆಸರ್. ನೆಕ್ಸ್ಟು ಮಹತ್ವದ ನಿರ್ವಾಹಕ ಅಂತಂದರೆ ಸೂಪರ್ ಕಂಡಕ್ಟರ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಫಿಜಿಯೋ ಎಲೆಕ್ಟ್ರಿಕ್ ಸ್ಫಟಿಕ. ಈಗ ನೋಡ್ತಾ ಹೋಗೋಣ ನೋಡಿ. ಈ ಫಿಜಿಯೋ ಎಲೆಕ್ಟ್ರಿಕ್ ಸ್ಫಟಿಕ ಅಂತಕ್ಕಂಥದ್ದು ಫಿಜಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅಂತಂದರೆ ಒಂದು ಸಣ್ಣ ಪುಡಿಯಾಗಿರ್ತಕ್ಕಂಥ ಒಂದು ವಸ್ತು. ಇದು ಯಾಂತ್ರಿಕ ಒತ್ತಿಗೆ ಅಥವಾ ಪ್ರಭಾವದಿಂದ ಪ್ರತಿಬಂಧಿಸಲ್ಬಂತಂದರೆ ಯಾಂತ್ರಿಕ ಶಕ್ತಿಗೆ ಪ್ರತಿಬಂಧಿಸುವ ಶಕ್ತಿಯುಳ್ಳ ಕ್ರಿಸ್ಟಲ್ ಶ್ರೇಣಿಯ ವಸ್ತುವಾಗಿದೆ. ಅಂತಂದರೆ ಯಾಂತ್ರಿಕ ಪವರ್ಗೆ ಸಂಬಂಧಿಸ್ತಕ್ಕಂತೆ ಇದು ಕೂಡ ಒಂದು ಆ ಪ್ರಭಾವಕ್ಕೆ ಪ್ರತಿಸ್ಪಂದಿಸ್ತು ಅಂತಂದರೆ ಆ ಒಂದು ಕೆಲಸಕ್ಕೆ ಈ ಫಿಜಿಯೋ ಎಲೆಕ್ಟ್ರಿಕಲ್ ಕ್ರಿಸ್ಟಲ್ ಕೂಡ ಪ್ರತಿಸ್ಪಂದಿಸ್ತಕ್ಕಂಥ ಒಂದು ವಸ್ತು ಆಗಿದ್ದು, ಈ ವಸ್ತುಗಳನ್ನು ಒತ್ತಿದಾಗ ಅಥವಾ ಯಾಂತ್ರಿಕ ಶಕ್ತಿ ಅಂತಂದರೆ ಒತ್ತಿದಾಗ ಅಂತಂದರೆ ಮೇಲಿಂದ ಪ್ರೆಷರನ್ನು ಕೊಟ್ಟಾಗ ಅಥವಾ ಮೂಮೆಂಟ್, ಯಾಂತ್ರಿಕ ಶಕ್ತಿ ಅಂತಲೇ ಯಾವುದಾದ್ರೂ ಒಂದು ಮೂಮೆಂಟ್ನ ಅದ್ರ ಮೇಲೆ ಹಾಕ್ದಾಗ ಅಥವಾ ಜರುಗಿದಾಗ ಇದರಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ. ನೋಡಿ, ಈ ಒಂದು ಫಿಜಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಗೆ ಯಾವುದಾದ್ರೂ ಒಂದು ಪ್ರೆಷರ್ ಕೊಟ್ಟಾಗ ಮತ್ತು ಯಾವುದಾದ್ರೂ ಒಂದು ಮೂಮೆಂಟನ್ನು ಶಕ್ತಿ ಕೊಟ್ಟಾಗ ಅದರಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಉತ್ಪಾದನೆ ಆಗ್ತಕ್ಕಂಥದ್ದು. ನೋಡಿ, ಇವು ಪರಿಕರಗಳಲ್ಲಿ ಸೋನಾರಸ್ ಅಥವಾ ಇತರ ಶ್ರೇಣಿಯ ಸೆನ್ಸರ್ಗಳಲ್ಲಿ ವ್ಯಾಪಕವಾಗಿ ಇವನ್ನ ಬಳಸಕ್ಕಂಥ. ಅಂದರೆ ಯಾವುದಾದ್ರೂ ಒಂದು ಫಿಜಿಯೋ ಎಲೆಕ್ಟ್ರಿಕಲ್ ಕ್ರಿಸ್ಟಲ್ಗೆ ಯಾಂತ್ರಿಕ ಅಂತಂದರೆ ನಾವು ಮೆಕ್ಯಾನಿಕಲ್ ಎನರ್ಜಿಯಾಗಿ ಯಾವುದಾದ್ರೂ ಒಂದು ಮೂಮೆಂಟ್ ಕೊಟ್ಟಾಗ ಅಥವಾ ಮೇಲಿಂದ ಯಾವುದಕ್ಕಂಥ ಒಂದು ಪ್ರೆಷರ್ ಹಾಕಿದಾಗ ಅವು ಆಕ್ಸಲರೇಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅದರಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಕ್ಕಂಥದ್ದು. ತದನಂತರ ನೋಡಿ, ಜಿಮೆಕ್ಸ್ ಯಾವ ಎರಡು ರಾಷ್ಟ್ರಗಳಿಗೆ ನಡುವಿನ ಸಾಗರ ವ್ಯಾಯಾಮ ಅಂತಂದರೆ ಈ ಜಿಮೆಕ್ಸ್ ಅಂತಕ್ಕಂಥದ್ದು ಯಾವ ರಾಷ್ಟ್ರಗಳ ನಡುವೆ ಸಂಬಂಧಿಸ್ತಕ್ಕಂತಹ ಅಂತಾರಾಷ್ಟ್ರೀಯ ಯುದ್ಧಾಭ್ಯಾಸ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ USA ಕೆನಡಾ, ಭಾರತ ಆಸ್ಟ್ರೇಲಿಯಾ,
ಭಾರತ ಜಪಾನ್, ಭಾರತ ಮತ್ತು ರಷ್ಯಾ. ಈಗ ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ, ಭಾರತ ಮತ್ತು ಜಪಾನ್ಗೆ ಸಂಬಂಧಿಸ್ತಕ್ಕಂಥ ಯುದ್ಧಾಭ್ಯಾಸ ಆಗಿದೆ ಯಾವುದು ಈ ಜಿಮ್ಯಾಕ್ಸ್ ಅಂತಕ್ಕಂಥದ್ದು. ಈಗ ಜಿಮ್ಯಾಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಜಿಮ್ಯಾಕ್ಸ್ ಅಂತಕ್ಕಂಥದ್ದು ಮೆರಿಟೈಮ್ ಎಕ್ಸಲ್ ಅಂತಂದರೆ ಭಾರತೀಯ ನೌಕಾಪಡೆಗೆ ಸಂಬಂಧಿಸ್ತಕ್ಕಂಥ ಯುದ್ಧಾಭ್ಯಾಸ. ಇದು ನೋಡಿ, ಈ ಜಿಮ್ಯಾಕ್ಸ್ ಅಂತಕ್ಕಂಥದ್ದು ಭಾರತ ಮತ್ತು ಜಪಾನ್ ನಡುವಿನ ಸಮುದ್ರದ ವ್ಯಾಯಾಮ ಅಂತಂದರೆ ನೇವಲ್ ಎಕ್ಸಸೈಸಸ್ ಆಗಿದೆ. ಇದು ಎರಡು ದೇಶಗಳ ನೌಕಾಪಡೆಯ ನಡುವಿನ ಸಾಮರಸ್ಯವನ್ನು ಮತ್ತು ಸಹಕಾರವನ್ನು ಬಲಪಡಿಸಲು ಸಮುದ್ರದ ಪರಿಸ್ಥಿತಿಯೊಂದಿಗೆ ಪರಿಚಯವನ್ನು ಸುಧಾರಿಸಲು ನೆರವಾಗುತ್ತದೆ. ಯಾವುದು ಈ ಜಿಮ್ಯಾಕ್ಸ್ ಅಂತಕ್ಕಂಥ ಒಂದು ನೇವಲ್ ಎಕ್ಸಸೈಸಸ್. ತದನಂತರ ನೋಡಿ, ಇದು ಮ್ಯಾಪಿಂಗ್ಗೆ ಅಂತಂದರೆ ಒಂದು ಸ್ವಲ್ಪ ಜಿಯೋಗ್ರಫಿಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ನು. ಈ ಕೆಳಗಿನ ಯಾವುದು ಗೋಲ್ಡನ್ ಕ್ರೆಸೆಂಟ್ನ ಅಥವಾ ಚಿನ್ನದ ಅರ್ಧಚಂದ್ರಾಕೃತಿಯ ಭಾಗವಲ್ಲ ಅಂತ ಕೇಳಿದ್ದೇನೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೈನಾ. ಇದಕ್ಕೇನಪ್ಪ ಅಂತಂದರೆ ಯಾವುದು ಚಿನ್ನದ ಅಥವಾ ಗೋಲ್ಡನ್ ಕ್ರೆಸೆಂಟ್ನ ಭಾಗವಾಗಿಲ್ಲ ಅಂತ ಕೇಳಿದ್ದೇನೆ. ಇದಕ್ಕೆ ಆನ್ಸರು ಚೀನಾ ಬರುತ್ತೆ. ಈಗ ಏನಪ್ಪ ಈ ಗೋಲ್ಡನ್ ಕ್ರೆಸೆಂಟ್ ಅಂತ ನಾವು ಮೊದಲಾಗಿ ನೋಡ್ತಾ ಹೋದಂತಂದರೆ ನೋಡಿ, ನೀವು ಬೇಜಾರು ನೋಡ್ತಾ ಇರ್ಬೋದು. ಏನಪ್ಪ ಈ ಗೋಲ್ಡನ್ ಕ್ರೆಸೆಂಟ್ ಅಂತಂದರೆ, ಈ ಜಾಗದಲ್ಲಿ ಅತಿ ಹೆಚ್ಚು ಅಫೀಮ್ಗಳನ್ನು ಬೆಳೀತಕ್ಕಂಥದ್ದು. ಏನಪ್ಪ ಈ ಅಫೀಮ್ಗಳನ್ನು ಬೆಳೀತಕ್ಕಂಥದ್ದು ಅಂತಂದರೆ, ಮಾದಕ ವಸ್ತುಗಳನ್ನು ಬೆಳೀತಕ್ಕಂಥದ್ದು ಈ ಗೋಲ್ಡನ್ ಕ್ರೆಸೆಂಟ್ ಎಂಬ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಈ ಗೋಲ್ಡನ್ ಕ್ರೆಸೆಂಟ್ಗಳಲ್ಲಿ ಸದಸ್ಯಗಳನ್ನು ಹೊಂದಿರತಕ್ಕಂಥ ಯಾವ ದೇಶಗಳು ಅಂತ ಬಂತಂದರೆ, ಮೊದಲನೇದಾಗಿ ಈ ಗೋಲ್ಡನ್ ಕ್ರೆಸೆಂಟ್ನಲ್ಲಿ ಇರಾನ್ ಕಂಡುಬರ್ತಕ್ಕಂಥದ್ದು, ತದನಂತರ ಅಫ್ಘಾನಿಸ್ತಾನ್ ಕಂಡುಬರ್ತಕ್ಕಂಥದ್ದು, ತದನಂತರ ಪಾಕಿಸ್ತಾನ್ ಕಂಡುಬರ್ತಕ್ಕಂಥದ್ದು, ತದನಂತರ ಈ ಗೋಲ್ಡನ್ ಟ್ರಯಾಂಗಲ್. ಈ ಗೋಲ್ಡನ್ ಟ್ರಯಾಂಗಲ್ ಅಂತಂತಂದರೆ ಇದು ಕೂಡ ನಮ್ಮ ಭಾರತದ ಪೂರ್ವದಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ಗಾಂಜಾ ಅಥವಾ ಸ್ಟೆರಾಯ್ಡ್ಸ್ ಅಥವಾ ಅಫೀಮ್ಗಳನ್ನು ಬೆಳೀತಕ್ಕಂಥದ್ದು ಇದು ಕೂಡ. ಇದನ್ನು ನಾವು ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಈ ಗೋಲ್ಡನ್ ಟ್ರಯಾಂಗಲಲ್ಲಿ ಯಾವ ದೇಶಗಳು ಸದಸ್ಯತ್ವಗಳನ್ನು ಹೊಂದಿದಾವೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಇದು ಮಯನ್ಮಾರ್ ಹೊಂದಿರತಕ್ಕಂಥದ್ದು, ನೆಕ್ಸ್ಟು ಲಾವೋಸ್ ಹೊಂದಿರತಕ್ಕಂಥದ್ದು, ಥೈಲ್ಯಾಂಡ್ ಇರ್ತಕ್ಕಂಥದ್ದು, ನೆಕ್ಸ್ಟು ವಿಯಟ್ನಾಂ ಇರ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ ಗೋಲ್ಡನ್ ಕ್ರೆಸೆಂಟ್ ಬಗ್ಗೆ ನೋಡ್ತಾ ಬಂದರೆ ನೋಡಿ, ಈ ಗೋಲ್ಡನ್ ಕ್ರೆಸೆಂಟ್ ಎಂಬುದು ಪಾಕಿಸ್ತಾನ್, ಅಮಾನ್ ಮತ್ತು ಅಫ್ಘಾನಿಸ್ತಾನ ಭಾಗಗಳನ್ನು ಒಳಗೊಂಡಿದೆ. ಇದು ನಶಾ ಉತ್ಪಾದನೆ ಮತ್ತು ವ್ಯಾಪಾರದ ಪ್ರಮುಖ ಪ್ರದೇಶವನ್ನು ಸೂಚಿಸುತ್ತದೆ. ಇದು ಹಷಿ ಮತ್ತು ಹೆರಾನ್ಗಳ ಔಷಧಿ ಉತ್ಪಾದನೆ ಉಳ್ಳ ಸ್ಥಳ ಆಗಿದೆ ಅಂತ. ಯಾವುದು ಈ ಗೋಲ್ಡನ್ ಕ್ರೆಸೆಂಟ್ ಅಂತಕ್ಕಂಥದ್ದು. ನೆಕ್ಸ್ಟು ಈ ಗೋಲ್ಡನ್ ಕ್ರೆಸೆಂಟ್ ಅಂತಕ್ಕಂಥದ್ದು ಹೆರಾನ್ ಮತ್ತು ಅಫೀಮ್ಗಳನ್ನು ಬೆಳೀತಕ್ಕಂಥ ಹೆಚ್ಚು ಪ್ರದೇಶ ಆಗಿದ್ದು, ಈ ಸ್ಥಳ ನಶಾ ತಯಾರಿಕೆ ಮತ್ತು ವ್ಯವಹಾರದಲ್ಲಿ ಪ್ರಮುಖ ಜಗತ್ತಿಗೆ ಪರಿಚಯವಾಗ್ತಿರ್ತಕ್ಕಂಥ ಸ್ಥಳ. ಯಾವುದು ಈ ಗೋಲ್ಡನ್ ಕ್ರೆಸೆಂಟ್ ಅಂತಕ್ಕಂಥದ್ದು. ನೆಕ್ಸ್ಟು OPEC ಅಂದರೆ ಈ ಒಪೆಕ್ ಅಂತಕ್ಕಂಥ ಒಂದು ಫುಲ್ ಫಾರ್ಮ್ನ ಕೇಳಿದ್ದಾರೆ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದ ಅಂತಂದರೆ, ತೈಲ ಮತ್ತು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳು. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ತೈಲ ಮತ್ತು ಪೆಟ್ರೋಲಿಯಂ ಆರ್ಥಿಕ ವ್ಯವಹಾರ ಕಾರಿಡಾರ್. ಪೆಟ್ರೋಲಿಯಂ ರಫ್ತು ಮಾಡುವ ಸಹಕಾರ ಸಂಘಟನೆ. ಇದಕ್ಕೆ ನಾವು ಏನಪ್ಪ ಆನ್ಸರ್ ನೋಡ್ತಾ ಹೋದರೆ, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಂತ. ಈಗ ಒಪೆಕ್ ಬಗ್ಗೆ ನೋಡ್ತಾ ಹೋಗೋಣ. ಈ ಒಪೆಕ್ ಮೊದಲು ಏನಪ್ಪ ಒಪೆಕ್ ಫುಲ್ ಫಾರ್ಮ್ ಅಂತಂದರೆ, ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತಕ್ಕಂಥದ್ದು. ನೋಡಿ, ಇದ್ರದ್ದು ಏನು ಕೆಲಸ ಅಂತಂದರೆ, ಜಾಗತಿಕವಾಗಿ ಕಚ್ಚಾ ತೈಲವನ್ನು ಉತ್ಪಾದಿಸುವ ಮತ್ತು ಸುಮಾರು 13 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ ಅಂತಾರಾಷ್ಟ್ರೀಯ ಸಂಘಟನೆ. ನೋಡಿ, ಇದು
ಜಗತ್ತಿನಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸತಕ್ಕಂಥ 13 ರಾಷ್ಟ್ರಗಳ ಒಂದು ಸದಸ್ಯತ್ವವನ್ನು ಗುಂಪನ್ನು ನಾವು ಒಪೆಕ್, ಆಯಿಲ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ನಾವು ಕರಿತೀವಿ. ಇದರ ಉದ್ದೇಶ ಏನಪ್ಪ, ಈ ಒಪೆಕ್ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತಂದರೆ, ತೈಲದ ಬೆಲೆಯನ್ನು ಸ್ಥಿರವಾಗಿ ನೋಡಿ, ಜಗತ್ತಲ್ಲಿ ಅಥವಾ ತಾವು ಪ್ರೊಡಕ್ಷನ್ ಮಾಡ್ತಿರ್ತಕ್ಕಂಥ ದೇಶಕ್ಕೆ ಸಂಬಂಧಪಟ್ಟಂತೆ ತೈಲಗಳ ಬೆಲೆಯನ್ನು ಇವರು ಸ್ಥಿರವಾಗಿ ಇಡ್ತಕ್ಕಂಥದ್ದು. ತದನಂತರ ತೈಲದ ಅಂತಂದರೆ ಆಯಿಲ್ ಪ್ರೊಡಕ್ಷನ್ ಉದ್ಯಮದ ವಿರುದ್ಧ ನಿರ್ವಹಣೆಯನ್ನು ನಿಗಾ ವಹಿಸ್ತಕ್ಕಂಥದ್ದು. ತದನಂತರ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಈ ನೀಲಕುರುಂಜಿ 12 ವರ್ಷಗಳಿಗೊಮ್ಮೆ ಅರಳುವ ಹೂವುಗಳು ಯಾವ ಪ್ರದೇಶದಲ್ಲಿ ಕಂಡುಬರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮನ್ನಾರ್ ಜಾಗದಲ್ಲಿ ಇವು ಕಂಡುಬರ್ತವ, ಡಾರ್ಜಿಲಿಂಗ್, ಶಿಮ್ಲಾ ಮತ್ತು ಕಾಶ್ಮೀರ. ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ, ಇವು ಅತಿ ಹೆಚ್ಚಾಗಿ ಭಾರತದಲ್ಲಿ ಮನ್ನಾರಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ, ಇವೇ ನೀಲಕರಂಜಿ ಹೂಗಳು ಅಂತಂದರೆ 12 ವರ್ಷಕ್ಕೊಮ್ಮೆ ಆಳ್ತಕ್ಕಂಥ ಇವೇ ನೀಲಕುರಂಜಿ ಹೂಗಳು. ನೋಡಿ, ಈ ನೀಲಕುರಂಜಿ ಹೂಗಳನ್ನು ಸೈಂಟಿಫಿಕ್ ನೇಮಿಂದ ಕರೀತಾರೆ. ಏನಪ್ಪ, ಸ್ಟ್ರೊಬ್ಯಾಲಿಯೊಂಥಿಸ್ ಕುಂತಿಯಾನ ಅಂತಕ್ಕಂಥ ಹೆಸರುಗಳಿಂದ ಕೇಳ್ತಾರೆ. ಎಕ್ಸಾಂಪಲ್ ಕೇಳ್ಬೋದು, ಈ ಕೆಳಗಿನ ಯಾವ ಹೂವಿನ ಹೆಸರನ್ನು ಸ್ಟ್ರೊಬಿಯೋಲ್ಯಾಂಥಿಸ್ ಕುಂತಿಯಾನ ಅಂತಕ್ಕಂಥ ಕರೀತಾರೆ ಅಂತ ಕೇಳಿದರೆ, 12 ವರ್ಷಕ್ಕೊಮ್ಮೆ ಆಳ್ತಕ್ಕಂಥ ನೀಲಕರಂಜಿ ಹೂವಿಗೆ ಈ ಸೈಂಟಿಫಿಕ್ ನೇಮನ್ನು ಕರೀತಕ್ಕಂಥದ್ದು. ನೆಕ್ಸ್ಟು, ಈ ಹೂವಿನ ಒಂದು ಲಕ್ಷಣ ಏನಪ್ಪ ಅಂತಂದರೆ, ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂಥ ಹೂವು ಯಾವುದು, ಈ ನೀಲಕುರುಂಜಿ ಅಂತಕ್ಕಂಥದ್ದು. ಈ ಹೂವು ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ಜಾಗದಲ್ಲಿ ಜಾಸ್ತಿ ಕಂಡುಬರ್ತಪ್ಪ ಅಂತಂದರೆ, ತಮಿಳುನಾಡಿನಲ್ಲಿ ಇರತಕ್ಕಂಥ ಮನ್ನಾರ್ ಪ್ರದೇಶದಲ್ಲಿ ಇದು ಜಾಸ್ತಿ ಕಂಡುಬರ್ತಕ್ಕಂಥದ್ದು. ಮತ್ತು ಇದು ಆ ಮನ್ನಾರಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಅಂತಂದರೆ, ಕೊಡುಮಲೈ ಪ್ರದೇಶದಲ್ಲಿ ಇದು ಹೆಚ್ಚು ಪ್ರಸಿದ್ಧಿಯಾಗಿದೆ ಅಂತ. ಏನೋ ಈ ನೀಲಕರಂಜಿ ಹೂಗಳು ಕೊಡುಮಲೈ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಇವು ಫೇಮಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಈ ನೀಲಕುರುಂಜಿ ಹೂ ವಿಶಿಷ್ಟವಾಗಿ 12 ವರ್ಷಗಳಿಗೆ ಒಂದೇ ಬಾರಿ ಮಾತ್ರ ಹರಳುತ್ತದೆ ಅಂತೆ. ನೋಡಿ, 12 ವರ್ಷಕ್ಕೊಮ್ಮೆ ಮಾತ್ರ ಇದು ಹರಳತಕ್ಕಂಥದ್ದು. ಇದು ಬ್ಲೂ ಕುರುಂಜಿ ಎಂಬ ಹೆಸರುಗಳಿಂದನೂ ಕೂಡ ಇದು ಫೇಮಸ್ ಆಗಿದೆ. ಅದು ಈ ನೀಲಕುರುಂಜಿ ಬ್ಲೂ ಕುರುಂಜಿ ಎಂಬ ಹೆಸರಿನಿಂದ ಇದು ಪರಿಚಿತವಾಗಿದೆ ಅಂತೆ. ನೆಕ್ಸ್ಟು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸ್ತಕ್ಕಂತೆ ಆರ್ಟಿಕಲ್ 30 ಅಥವಾ ವಿಧಿ 352ರ ಅಡಿಯಲ್ಲಿ ಈ ಕೆಳಗಿನ ಯಾವುಗಳಲ್ಲಿ ಯಾವುದು ತುರ್ತು ಪರಿಸ್ಥಿತಿಯ ಘೋಷಣೆಗೆ ಆಧಾರವಾಗಿಲ್ಲ ಅಂತಂದರೆ, 352ನೇ ವಿಧಿಯ ಪ್ರಕಾರ ನಮ್ಮ ಭಾರತದ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಸಂದರ್ಭ ಈ ವಿಧಿ ನಮಗೆ ಅವಕಾಶ ಮಾಡಿಕೊಡಿ. ಅಂತಂದರೆ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ಬೋದು ಅಂತ ಪರಿಗಣಿಸುವಲ್ಲಿ ನಾವು ಯಾವುದನ್ನು ಹೊಂದಿದ್ದೀವಿ ಅಂತಂದರೆ, 352ನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನಾವು ಯಾವ ಒಂದು ವಿಷಯವನ್ನು ಹೊರತುಪಡಿಸಿದ್ದೀವಿ ಅಂತ ನೋಡ್ತಾ ಹೋಗೋಣ. ಸಶಸ್ತ್ರ ದಂಗೆ, ಕೋಮುಗಲಭೆ, ಯುದ್ಧ ಮತ್ತು ಬಾಹ್ಯ ಆಕ್ರಮಣಶೀಲತೆ. ಇದರಲ್ಲಿ ಯಾವುದನ್ನು ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿಲ್ಲಪ್ಪ ಅಂತಂದರೆ, ನೋಡ್ತಾ ಹೋದರೆ ಕೋಮುಗಲಭೆ. ಈಗ ಹಾಗಾದರೆ ನಾವು ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಬೇಕಂತಂದರೆ ಯಾವ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಯುದ್ಧ, ವಾರ್. ನಮ್ಮ ಭಾರತದಲ್ಲಿ ಯಾವುದೇ ದೇಶದ ವಿರುದ್ಧ ಯುದ್ಧವನ್ನು ಎದುರಿಸಲು ಸಂದರ್ಭದಲ್ಲಿ, ಅಂದರೆ ನಾವು ನಮ್ಮ ನೆರೆಹೊರೆಯ ಯಾವುದೇ ಒಂದು ರಾಷ್ಟ್ರಗಳ ಜೊತೆಗೆ ಯುದ್ಧವನ್ನು ಸಾರಿದಾಗ, ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರ್ತಕ್ಕಂಥದ್ದು. ತದನಂತರ
ಬಾಹ್ಯ ಆಕ್ರಮಣ ಅಂತಂದರೆ ಎಕ್ಸ್ಟರ್ನಲ್ ಅಗ್ರೆಸೇಷನ್ ಅಂತಂದರೆ ನಮ್ಮ ಬಾಹ್ಯ ಶಕ್ತಿಗಳಂತಂದರೆ ನಮ್ಮ ದೇಶದ ಒಳಗೆ ಇದ್ದು ನಮ್ಮ ದೇಶದ ವಿರುದ್ಧನೇ ಹೂಡ್ತಕ್ಕಂಥ ಒಂದು ತಂತ್ರಗಳಿಂದ ಮತ್ತು ಬಾಹ್ಯ ಶತ್ರುಗಳಿಂದ ಭಾರತವನ್ನು ಕೊಳ್ಳಗಾದ ಸಂದರ್ಭ ಅಂತಂದರೆ ನಮ್ಮ ಭಾರತವನ್ನು ತಮ್ಮ ವಶಕ್ಕೆ ತಗೊಂಡಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಏರ್ಬೋದು. ಇನ್ನೊಂದು ಸಶಸ್ತ್ರ ದಂಗೆ ಅಂದರೆ ಆರ್ಮಡ್ ರೆಬಿಲಿಯನ್ ಅಂತ, ದೇಶದೊಳಗಿನ ಯಾವುದೇ ಭಾಗದಲ್ಲಿ ತೀವ್ರವಾದ ಶಸ್ತ್ರಸಜ್ಜಿತ ದಂಗೆ ಅಥವಾ ಉಲ್ಬಣವು ನಡೆದಾಗ ಅಂತಂದರೆ ನಮ್ಮ ದೇಶದ ಒಳಗೆ ಶಸ್ತ್ರ ಅಂತಂದರೆ ಬಂದೂಕು ಗನ್ಗಳು ಆ ತರ್ತಕ್ಕಂಥ ಒಂದು ಶಸ್ತ್ರಸಜ್ಜಿತವನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಆ ದಂಗೆ ಬಹಳ ಅತಿರೇಕಕ್ಕೆ ಹೋದಾಗ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಹೇರ್ತಕ್ಕಂಥದ್ದು. ಥ್ಯಾಂಕ್ ಯು ಫ್ರೆಂಡ್ಸ್.